आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम् आनन्दघनमद्वन्द्वं निर्विकारं निरञ्जनं भजेऽहं भगवत्पादं ಭಜತಾಮಭಯಪ್ರದಂ. ದಕ್ಷಿಣಾಮೂರ್ತಿ ಅಷ್ಟಕದ 6ನೇ ಶ್ಲೋಕ ಬಹಳ ಸ್ಪಷ್ಟವಾಗಿ ನಮಗೆ ಈ ಶ್ಲೋಕದ ಉದ್ದೇಶವನ್ನು ತಿಳಿಸುತ್ತೆ. ಅತ್ಯಂತ ಪ್ರಸಿದ್ಧವಾದಂತಹ ಉದಾಹರಣೆಯೊಂದಿಗೆ ಶಂಕರ ಭಗವತ್ಪಾದರು ಆ 6ನೇ ಸ್ತುತಿಯನ್ನು ಮಾಡ್ತಾರೆ. ಗ್ರಹಣ ಅನ್ನೋದು ಲೋಕಕ್ಕೆಲ್ಲ ಗೊತ್ತಿರತಕ್ಕಂಥ ವಿಷಯ. ಅದನ್ನೇ ನಮ್ಮ ಮುಂದಿಟ್ಟು ವಿಶೇಷವಾಗಿ ನಮ್ಮ ದುಃಖಕ್ಕೆ ಕಾರಣವಾದಂಥ ವಿಷಯವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯದ್ಯಪಿ ಸೂರ್ಯ ಮತ್ತು ಚಂದ್ರ ಅವರೆಂದೂ ವ್ಯತ್ಯಾಸ ಆಗೋದಿಲ್ಲ. ಅವರು ಒಂದೇ ರೀತಿ ಬೆಳಗ್ತಾ ಇರ್ತಾರೆ, ಪ್ರಕಾಶವನ್ನು ಕೊಡ್ತಾ ಇರ್ತಾರೆ. ಆದರೆ ಯಾವಾಗ ಈ ಗ್ರಹಣ ಅನ್ನೋದು ಆಗುತ್ತೋ ಸೂರ್ಯನೂ ಕಾಣೋದಿಲ್ಲ, ಚಂದ್ರನೂ ಕಾಣೋದಿಲ್ಲ. ಕೆಲವು ಸಾರಿ ಪೂರ್ಣ ಗ್ರಹಣ ಆಗಿಬಿಟ್ರೆ ಪ್ರಕಾಶ ಅಂತೂ ಪರಿಪೂರ್ಣವಾಗಿ ಹೋಗುತ್ತೆ. ಕತ್ತಲೆಯೇ ಎಷ್ಟೋ ಸಾರಿ ಆವರಿಸೋದನ್ನು ನಾವೆಲ್ಲರೂ ಅನುಭವಿಸ್ತಾನೆ ಇರ್ತೇವೆ. ಹಾಗೆ ನಾವು ವಾಸ್ತವವಾಗಿ ಆನಂದ ಸ್ವರೂಪರೇ ಆದರೂ ಕೂಡ ಅದು ಯಾತಕ್ಕೆ ಗೊತ್ತಾಗೋದಿಲ್ಲ ಅಂತಂದರೆ ಈ ಉದಾಹರಣೆಯನ್ನು ಹೇಳ್ತಾ 6ನೇ ಶ್ಲೋಕದಲ್ಲಿ ಭಗವತ್ಪಾದರು ಮಾಯಾ ಸಮಾಚ್ಛಾದನಾಥ್ ಅಂತಾರೆ. ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾಥ್. ಇದೇ ಕಾರಣ. ದಿವಾಕರ ಮತ್ತು ಇಂದು ಅಂದರೆ ಸೂರ್ಯ ಮತ್ತು ಚಂದ್ರನೇ ಇದಕ್ಕೆ ಉದಾಹರಣೆ. ಅತ್ಯಂತ ಪ್ರಕಾಶವುಳ್ಳಂತಹ 2 ವಸ್ತುಗಳು. ಆದರೆ ಗ್ರಹಣ ಕಾಲದಲ್ಲಿ ಅವುಗಳು ಗೋಚರವಾಗುವುದಿಲ್ಲ, ಆ ಪ್ರಕಾಶ ಕೆಲಸಕ್ಕೆ ಬರುವುದಿಲ್ಲ. ಹಾಗಂತ ಪ್ರಕಾಶ ಏನು ವ್ಯತ್ಯಾಸ ಆಗಲಿಲ್ಲ, ಅದು ಹಾಗೇ ಇದೆ. ಹಾಗೆಯೇ ನಮ್ಮ ಸ್ವರೂಪವು ಕೂಡ. ಅದಕ್ಕೆ ಬೇಕಾಗಿರತಕ್ಕಂಥ ಉಪಾಯಗಳನ್ನು ಉಳಿದ ಅಷ್ಟೂ ಶ್ಲೋಕಗಳಲ್ಲಿ ಭಗವತ್ಪಾದರು ನಮಗೆ ಉಪದೇಶ ಮಾಡ್ತಾರೆ. ಈ ನಮ್ಗೆ ಆವರಿಸಿರ್ತಕ್ಕಂಥ ಮಾಯಾ ಇದನ್ನು ದೂರ ಮಾಡೋದು ಹೇಗೆ? ಅದಕ್ಕೆ ಮೊದಲಿಂದಲೂ ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಅಂತ ಒಂದೊಂದೇ ನಮಗೆ ಹೇಳ್ತಾ ಅದಕ್ಕೆ ಸರಿಯಾದ ಸರಳವಾದ ಉದಾಹರಣೆಯನ್ನು ಕೊಡ್ತಾ ನಮಗೆ ಉಪದೇಶವನ್ನು ಮಾಡಿ ಕೊನೆಗೆ ಸರ್ವಾತ್ಮತ್ವ ಒಂದು ಭಾವವನ್ನು ನಾವು ಈ ಸ್ತೋತ್ರ ಪಠನೆಯಿಂದ ಅವಶ್ಯವಾಗಿ ನಮ್ಮದಾಗಿಸಿಕೊಳ್ಳೋದಕ್ಕಾಗುತ್ತೆ ಅಂತ ತಿಳಿಸ್ತಾರೆ. ಸರ್ವಾತ್ಮತ್ವ ಅಂದ್ರೂ ಒಂದೇ, ನಮ್ಮ ಸ್ವರೂಪ ಅಂದ್ರೂ ಒಂದೇ, ಆನಂದ ಅಂದ್ರೂ ಒಂದೇ, ಆತ್ಮ ಅಂದ್ರೂ ಒಂದೇ, ಪರಮಾತ್ಮ ಅಂದ್ರೂ ಒಂದೇ, ಎಲ್ಲ ಬೇರೆ ಬೇರೆ ಪದಗಳಷ್ಟೇ. ಅದಕ್ಕೆ ಮುಚ್ಚುವಿಕೆ, ಆ ಮಾಯಾ ಶಕ್ತಿಯ ಒಂದು ಮುಚ್ಚುವಿಕೆ ಉಂಟಾದ್ದನ್ನು ಕಿತ್ತು ಬಿಸಾಕಬೇಕಷ್ಟೆ. ಅದಕ್ಕೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳನ್ನು ನಿಮಗೆ ನಾನು ಕೊಟ್ಟಿರೋದ್ರಿಂದ ನೀವು ಇದನ್ನು ಪಾರಾಯಣ ಮಾಡಿಕೊಂಡು ಬನ್ನಿ, ಅಥವಾ ಧ್ಯಾನ ಮಾಡಿ, ಮನನ ಮಾಡಿ, ಚಿಂತನೆ ಮಾಡಿ. ಈ ಎಲ್ಲ ಉಪಾಯಗಳಿಂದ ಈ ಒಂದು ಕರ್ತವ್ಯವನ್ನು ನೀವು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದರ ಮುಖಾಂತರ ಮನುಷ್ಯ ಜನ್ಮ ಸಾರ್ಥಕವಾಗುತ್ತೆ ಅಂತ ಭಗವತ್ಪಾದರು ನಮ್ಮಲ್ಲಿ ಕೊಟ್ಟಿರತಕ್ಕಂಥ ಉಪದೇಶ. ಎಲ್ಲ ಸ್ತೋತ್ರಗಳದ್ದು ಯದ್ಯಪಿ ಇದೇ ಉದ್ದೇಶ, ಆದರೆ ಬೇರೆ ಸ್ತೋತ್ರಗಳಿಗೂ ದಕ್ಷಿಣಾಮೂರ್ತಿ ಅಷ್ಟಕಕ್ಕೂ ವ್ಯತ್ಯಾಸವೂ ಇದೆ. ಉದ್ದೇಶ ಒಂದೇ ಆದರೂ ಕೂಡ ಏನು ವ್ಯತ್ಯಾಸ ಅಂತಂದರೆ, ಬೇರೆ ಸ್ತೋತ್ರಗಳು ಬಹುತೇಕ ನಾವು ಅಭ್ಯಾಸ ಮಾಡಿದ್ದು ಹರಿಮೀಡಿಯ ಮೊದಲಾದ 1-2-3 ಸ್ತೋತ್ರ ಬಿಟ್ಟರೆ ಮತ್ತೆಲ್ಲ ಸ್ತೋತ್ರಗಳು ಕೂಡ ನಾವು ಬಳಸಿ ನಾವು ನಮ್ಮ ಗುರಿಯನ್ನು ತಲುಪಬೇಕಾಗತ್ತೆ. ನೇರ ನಮಗೆ ತಲುಪೋದಕ್ಕಾಗೋದಿಲ್ಲ. ಅದು ದಕ್ಷಿಣಾಮೂರ್ತಿ ಅಷ್ಟಕ ಹಾಗಲ್ಲ, ಹರಿಮೀಡಿ ಹಾಗಲ್ಲ. ಹರಿಮೀಡಿಯಲ್ಲಿ ಬೇರೆ ಯಾವ ರಂಗೆಲ್ಲ ಏನಿಲ್ಲ, ಅಲ್ಲಿ ನೇರ ವಿಚಾರವನ್ನು ಹೇಳ್ತಾರೆ ಭಗವತ್ಪಾದರು. ಹಾಗೆ ಇಲ್ಲೂ ಕೂಡ ದಕ್ಷಿಣಾಮೂರ್ತಿ ಅಷ್ಟಕದಲ್ಲೂ ಕೂಡ ಸೌಂದರ್ಯ ಹರಿಲಿದ್ದಾಗೆ ಶಿವಶಕ್ತಿಯುಕ್ತವನ್ನು ಶುರು ಮಾಡಿದ ಭಗವತ್ಪಾದರು 100ನೇ ಶ್ಲೋಕ ತನಕ ಕೂಡ ಹೇಳಿದ್ದು ಜಗನ್ಮಾತೆಯ ಒಂದು ರೂಪ, ಅದರ ಒಂದು ಪರಾಕ್ರಮ, ಇನ್ನೇನು ಶಕ್ತಿ ಇದೆಯೋ ಜಗನ್ಮಾತೆಗೆ ಅದನ್ನೆಲ್ಲ ಬಿಡಿಸಿ ಹೇಳ್ತಾ ಸ್ತುತಿ ಮಾಡ್ತಾ ಬಂದರು. ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಆ ರೀತಿಯ ಸಮಾಚಾರವೇ ಇಲ್ಲ. ಅದರ ಬದಲಿಗೆ ಭಗವತ್ಪಾದ ಶಂಕರಲ್ಲಿ ಉಪದೇಶ ಮಾಡಿದ ರೀತಿ ಹೇಗಿದೆ ಅಂದರೆ, ಸಣ್ಣ ಸಣ್ಣ ಉದಾಹರಣೆಗಳ ಮೂಲಕ ನಮ್ಮನ್ನು ಚಿಂತನೆಗೆ ಹಚ್ಚಿಬಿಡುತ್ತಾರೆ. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮಗೆ ಆ ಶಕ್ತಿ ಇದ್ದೇ ಇದೆ. ಹಾಗಾಗಿ ನಾವು ವಿಚಾರ ಮಾಡಿ ನಮ್ಮ ಗುರಿಯನ್ನು ನಾವು ತಲುಪೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು ಈ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ.
ಅದಕ್ಕಾಗಿ ಇದು ಸಂಖ್ಯೆಯಲ್ಲಿ ಕೇವಲ 8 ಇದ್ದರೂ ಕೂಡ ಶ್ಲೋಕಗಳು ಮಹತ್ವ ಮಾತ್ರ ಅದನ್ನು ಅಳೆಯುವುದಕ್ಕೆ ಸಾಧ್ಯವಿಲ್ಲ. ಮತ್ತು ಹೇಳಿದ ರೀತಿ ಭಗವತ್ಪಾದರು ಅದು ಕೂಡ ಅಸದೃಶವಾಗಿರತಕ್ಕಂಥ ರೀತಿ, ಆ ಕೊಟ್ಟ ಉದಾಹರಣೆಗಳು, ಅದನ್ನು ಜೋಡಿಸಿದ ರೀತಿ. ಮೊದಲು 3 ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನಮ್ಮ ಇಂದ್ರಿಯಗಳ ಮೂಲಕ ಅನುಭವಿಸುವಂಥ ಈ ಪ್ರಪಂಚದ ಹಣೆ ಬರಹ, ಅದರ ಯೋಗ್ಯತೆಯನ್ನು ಸ್ಪಷ್ಟವಾಗಿ ತಿಳಿಸ್ಬಿಟ್ರು. ಸುಮ್ಮನೆ ಹೇಳಲಿಲ್ಲ, ಅಲ್ಲೂ ನಮಗೆ ವಿಚಾರಕ್ಕೆ ಅವಕಾಶವನ್ನು ಕೊಟ್ಟರು. ಒಂದು ನಾನು ಹೇಳಿದ್ದನ್ನು ನಂಬಿ ನೀವು ಮಾಡ್ಕೊಂಡು ಬನ್ನಿ, ಇಲ್ಲ, ವಿಚಾರ ಮಾಡೋದಕ್ಕೋಸ್ಕರ ನಮ್ಗೆ ಆ ಉದಾಹರಣೆಯನ್ನು ಕೊಟ್ಟು ನಮ್ಮನ್ನು ವಿಚಾರಕ್ಕೆ ಹಚ್ಚಿದರು. ಅದಾದ ಮೇಲೆ ಕನಸಿನ ವಿಚಾರವನ್ನು ಹೇಳಿದರು. ಕನಸಿನ ವಿಚಾರವನ್ನು ಹೇಳ್ತಾ ಕನ್ನಡಿ ಉದಾಹರಣೆಯನ್ನು ಎರಡನ್ನೂ ನಾವು ವಿಚಾರ ಮಾಡ್ತಾ ಮಾಡಬೇಕಾದ್ದೇನೆಂದರೆ, ಮೊದಲಿಗೆ ನಾವು ಯಾರು ಅಂತ ತಿಳ್ಕೊಳ್ಬೇಕು. ನಾವು ಯಾರು ಅಂತಲೇ ಗೊತ್ತಿಲ್ಲದೆ ನಾವು ಗುರಿಯನ್ನು ತಲುಪೋದಾದರೂ ಹೇಗೆ ಮತ್ತು ಬೇರೆಯವರ ಸರಿಯಾಗಿ ನೋಡೋದಾದರೂ ಹೇಗೆ? ಎರಡೂ ಸಾಧ್ಯವಿಲ್ಲ. ಅದಕ್ಕಾಗಿ ಮೊದಲಿಗೆ ಭಗವತ್ಪಾದರು ಈ ಶ್ಲೋಕದಲ್ಲಿ ನಾನು ಯಾರು, ಅದಕ್ಕೆ ಸಂಸ್ಕೃತದಲ್ಲಿ ತ್ವಂ ಅಂತ ಹೇಳ್ತೇವೆ. ತ್ವಂ ಅಂದರೆ ನನ್ನ ವಿಚಾರವಾಗಿ ಹೇಳತಕ್ಕಂಥದ್ದು. ಅಲ್ಲಿ ಅದನ್ನು ತ್ವಂ, ನೀನು, ಅದು ಗುರು ಉಪದೇಶ ಮಾಡೋ ಸಂದರ್ಭ ಆದ್ರಿಂದ ತ್ವಂ ಅಂತ ಹೇಳೋದು. ಆಮೇಲೆ 2ನೇ ಶ್ಲೋಕದಲ್ಲಿ ಈ ವಿಚಿತ್ರವಾದ ಪ್ರಪಂಚದ ಒಂದು ಅನುಭವ ನಮಗೇನು ಬರ್ತಾ ಇದೆ, ಇದರ ಕುರಿತು ಸಂದೇಹ ಬಂದೇ ಬರುತ್ತೆ. ಯಾಕಂದ್ರೆ ಇದೆಲ್ಲ ಕನ್ನಡಿಲಿ ಕಾಣುವ ನಗರದಂತೆ ಅಂತ ಹೇಳಿಬಿಟ್ರು 1ನೇ ಶ್ಲೋಕದಲ್ಲಿ. ಯಾರು ಇದನ್ನು ಒಪ್ಪೋದಕ್ಕೆ ಸಾಧ್ಯ? ಅಲ್ಲ, ಇವತ್ತು ಒಪ್ತಾ ಇಲ್ಲ, ಮುಂದೆ ಒಪ್ಪೋದಿಲ್ಲ. ಅಷ್ಟು ಸುಲಭದಲ್ಲಿ ಇದು ಒಪ್ಪೋ ಕೆಲಸವೇ ಇಲ್ಲ. ಯಾಕಂದ್ರೆ ಇಂದ್ರಿಯಗಳಿಂದ ನಮಗೆ ಅನುಭವಕ್ಕೆ ಬರೋದೇ ಸತ್ಯ ಅಂತ ಹೇಳ್ಕೊಂಡ ಜನ ನಾವು. ಹಾಗಂತ ನಾವು ಬುದ್ಧಿವಂತರು ಅಂತ ಹೇಳ್ಕೊಡೋದಲ್ಲಿ ಎಂದು ಹಿಂದೆ ಬೀಳೋದಿಲ್ಲ, ಅದೆಂದು ಹಿಂದೆ ಬೀಳೋದಿಲ್ಲ. ಆದರೆ ಇಂದ್ರಿಯಗಳಿಂದ ಅನುಭವಿಸಿದ್ದು ಎಲ್ಲವೂ ಸತ್ಯವಾ ಅಂತ ನೀನೆಂದಾರು ವಿಚಾರ ಮಾಡಿದ್ಯಾ ಅಂತ ಕೇಳಿದರೆ ಅದಕ್ಕೆ ತಯಾರಿಲ್ಲ ನಾವು. ಆ ಕಾರಣಕ್ಕಾಗಿ ಇಂದ್ರಿಯಗಳಿಂದ ಕಂಡಿದ್ದೆಲ್ಲವೂ ಕೂಡ, ಅನುಭವಿಸಿದ್ದೆಲ್ಲವೂ ಕೂಡ ಇರಲೇಬೇಕು, ಸತ್ಯ ಅಂತ ತೀರ್ಮಾನ. ಆವಾಗ ಹೇಗೆ ಹೇಳೋದು? ನಮಗೆ ಬುದ್ಧಿ ಇದೆ ಅಂತ ಗೊತ್ತಿಲ್ಲ, ಆದರೆ ನಾವು ಬುದ್ಧಿವಂತರು, ಸಂದೇಹ ಇಲ್ಲ. ಅದಕ್ಕಾಗಿ ಭಗವತ್ಪಾದರು ಏನು ಮಾಡಿದರು ಅಂದರೆ, ಈ ಬುದ್ಧಿ ಸ್ವಲ್ಪ ಸ್ವಚ್ಛವಾದರೆ ಆಗ ಈ ಪ್ರಪಂಚದ ಒಂದು ಅರಿವು, ಅದು ವಾಸ್ತವ ಅರಿವು ನಮಗೆ ಉಂಟಾಗುತ್ತೆ. ಅದಕ್ಕೆ ಭಗವತ್ಪಾದರು 2ನೇ ಶ್ಲೋಕದಲ್ಲಿ ಬೀಜಾಂಕುರ, ಅದರ ಒಂದು ದೃಷ್ಟಾಂತವನ್ನು ಕೊಟ್ಟು, ಅಷ್ಟಾದರೂ ಇದೊಂದು ಪ್ರಪಂಚ ಉತ್ಪತ್ತಿಯಾದ ಕಾಣ್ತಾ ಇದೆಯಲ್ಲ ನಮಗೆ ಅಂತಂದರೆ, ಹೌದಲ್ಲ, ಅದು ಸಂದೇಹವೇ ಇಲ್ವೇ? ಇಂದ್ರಜಾಲದಲ್ಲಿ ನೀವು ಇದನ್ನು ಕಾಣ್ತಿರೋ ಇಲ್ಲೋ ಅಂತಾರೆ ಭಗವತ್ಪಾದರು. ಇಂದ್ರಜಾಲದಲ್ಲಿ ನೀವೇನು ಕಾಣ್ತೀರಿ? ಮತ್ತೆ ನೋಡ್ತಾನೆ ಇರ್ತೇವೆ ನಾವು, ನೋಟೆಲ್ಲ ಬೀಳೋದು, ಪಾತ್ರೆಯಿಂದ ನೀರು ಬೀಳೋದು, ಇನ್ನೆಂತೆಂಥದ್ದು ನೀವೆಲ್ಲ ಚೆನ್ನಾಗಿ ನೋಡ್ತಿರ್ತೀರ. ಅಲ್ಲಿ ನೋಡಿದ ಮಾತ್ರಕ್ಕೆ, ಕಣ್ಣಿಂದ ಕಣ್ಣ ಮಾತ್ರಕ್ಕೆ ಅದನ್ನು ನಾವು ಒಪ್ಪೋದಕ್ಕಾಗತ್ತಾ? ಇಲ್ಲ, ಅದು ಇಂದ್ರಜಾಲ. ಅದು ಆ ವಸ್ತು ಇದೆಯಾ? ಖಂಡಿತ ಇಲ್ಲ. ಹಾಗೇನಾರಿದ್ರು ನಾವು ಟಿಕೆಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅವನಿಗೆ, ಇಂದ್ರಜಾಲದವನಿಗೆ. ಅವನಿಗೆ ಬೇಕಾದ ಅವನೋಟ ಅವನೇ ಮಾಡ್ಕೊಳ್ಬೋದಲ್ಲ, ನಾವು ಯಾಕೆ ಟಿಕೆಟ್ ಕೊಡಬೇಕು? ಟಿಕೆಟ್ ಕೊಟ್ಟೇ ಹೋಗ್ಬೇಕು ಅಲ್ಲಿಗೆ, ಬೇರೆ ದಾರಿಯೇ ಇಲ್ಲ. ಯಾಕಂದ್ರೆ ಅವನು ಬದುಕೋದೇ ಅದರಿಂದ, ಇಂದ್ರಜಾಲನವು. ಇದು ನಮ್ಮ ಪ್ರಪಂಚ ಇರತಕ್ಕಂಥದ್ದು. ಅದಕ್ಕೆ ಭಗವತ್ಪಾದರು ನಿನ್ನ ಜೀವನದಲ್ಲಿ ಎಲ್ಲ ಕ್ಷಣಗಳಲ್ಲಿ ಇಂಥ ಅನುಭವಗಳಾಗ್ತಾ ಇರುತ್ತೆ, ವಿಚಾರ ಮಾಡು ಮತ್ತು ಸ್ವಲ್ಪ ಮಟ್ಟಿಗೆ ಅದನ್ನು ಜೀವನದಲ್ಲಿ ಅಳವಡಿಸುವ ಪ್ರಯತ್ನ ಮಾಡು. ಅದಕ್ಕೆ ಶಬ್ದ ಸಾಧನೆ ಅಂತ ನಾವು ಹೇಳ್ತೇವೆ. ಆಗ ಇದು ನಿನಗೆ ಬಹಳ ಸ್ಪಷ್ಟವಾಗಿ ಅರಿವುಂಟಾಗುತ್ತೆ, ಈ ಪ್ರಪಂಚದ ಒಂದು ಯೋಗ್ಯತೆ. ಆ ಇಂದ್ರಜಾಲದವ ಒಂದು ಅಲ್ಪ ಸ್ವಲ್ಪ ವಸ್ತುಗಳನ್ನಾದರೂ ಇಟ್ಕೊಳ್ಬಹುದೋ ಏನೋ, ಇಟ್ಕೊಳ್ತಾರೆ ಕೆಲವು ಸಾರಿ, ನಮ್ಗೆ ಹೀಗೆ ಮಾಡಬೇಕಲ್ಲ. ಆದರೆ ಯೋಗಿಗಳು ಅದೂ ಇಲ್ಲ. ಅವ್ರ ತಪಶಕ್ತಿಯಿಂದಲೇ ಅವರಿಗೆ ಬೇಕಾದ್ದನ್ನು ಉತ್ಪತ್ತಿ ಮಾಡಿಕೊಳ್ತಾರೆ. ಯಾವ ವಸ್ತು ಇಲ್ಲ, ಅದು ನಮ್ಮ ಕಣ್ಣ ಮುಂದೆ ಇದೆ. ನಮ್ಮ ಮಠದಲ್ಲಿ ಹಿಂದೆ ಒಬ್ಬರು ಶಂಕರಾನಂದ ಸರಸ್ವತಿ ಸ್ವಾಮಿಗಳು ಅಂತ, ನನಗೆ ಪರಮ ಗುರುಗಳಾಗ್ತಾರವರು. ಅವರೊಂದು 12 ವರ್ಷ ತಪಸ್ಸು ಮಾಡಿದರು ನಮ್ಮ ದತ್ತಪೀಠದಲ್ಲಿ, ಚಿಕ್ಕಮಗಳೂರಿನ ಹತ್ರ ಇದೆಯಲ್ಲ ಪರ್ವತ, ಅಲ್ಲಿ ತಪಸ್ಸು ಮಾಡಿದರು. ಜಪ ಸಾಧನೆ ಅನುಷ್ಠಾನ ಮಾಡಿದರು. ಅವರಿಗೆ ಒಂದು ಸಿದ್ಧಿ ಉಂಟಾಯಿತು. ನಮ್ಮ ಮಠದಲ್ಲಿರುವ ಒಂದು ಶಾರದಾ ವಿಗ್ರಹ ಯಾರು ನೋಡಿದರು, ಇಲ್ಲಿ ನಮ್ಮಲ್ಲಿದ್ದರೆ, ಅದು ಕಲ್ಲಿಂದದು ಶಾರದಾ ವಿಗ್ರಹ.
ವೀಣೆಯು ಕಲ್ಲಿಂದು. ಆದರೆ ಈ ನಮ್ಮ ಪರಮ ಗುರುಗಳ ಚಮತ್ಕಾರ, ಅವರ ಸಾಧನೆ ಸಿದ್ಧಿಯ ಒಂದು ಪರಿಣಾಮದಿಂದಲಾಗಿ ನಮ್ಮ ಶೃಂಗೇರಿ ಮಹಾಸನ್ನಿಧಾನ, ಜ್ಯೇಷ್ಠ ಮಹಾಸನ್ನಿಧಾನ ಅಂದರೆ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು, ಈಗಿನ ಸನ್ನಿಧಾನಗಳವರ ಗುರುಗಳು, ಅವರು ದಯಮಾಡಿಸಿದರು. ಆಗ ಇವರು ಪೀಠಾಧಿಪತಿಗಳಾಗಿದ್ದಾಗ ಗುರುಗಳಿಗೆಲ್ಲ ದೇವರ ದರ್ಶನ ಎಲ್ಲ ಮಾಡಿಸಿದರು. ಕೊನೆಗೆ ಇವರು ಹೋಗಿ ಮೆಲ್ಲ ಕಲ್ಲಿನ ವೀಣೆಯಲ್ಲಿ ಶಬ್ದ ಬರುವಾಗ ಮಾಡಿ ತೋರಿಸ್ಬಿಟ್ರು. ಅಭಿನವ ವಿದ್ಯಾತೀರ್ಥರು ಮಹಾಯೋಗಿಗಳು, ಅದು ನೋಡಿದರು ಅವರು. ನೋಡಿ ಆಮೇಲೆ ಅವ್ರಿಗೆ ಮೆಲ್ಲ ಒಂದು ಕಿವಿ ಮಾತು ಹೇಳಿದ್ರಂತೆ, ಸ್ವಾಮಿಗಳೇ ಪರವಾಗಿಲ್ಲ, ಸಂತೋಷ ನೀವು ತೋರಿಸಿದ್ದು, ಆದರೆ ಇದಕ್ಕೆಲ್ಲ ಹೋಗಬೇಡಿ, ಇದನ್ನೆಲ್ಲ ಹಾಗೆಲ್ಲ ಮಾಡಿ ತೋರಿಸ್ಲಿಕ್ಕೆ ಹೋಗಬೇಡಿ ನೀವು ಅಂತ ಹೇಳಿದ್ರಂತೆ. ಅದೇ ಹಾಗೆ ಅದು ಕಲ್ಲಿನ ವೀಣೆಯಲ್ಲಿ ಶಬ್ದ ಬರುವ ಹಾಗೆ ಮಾಡೋದು, ಅವ್ರು ಮಾಡಿದರು ಅದನ್ನು. ಅಷ್ಟೇ ಅಲ್ಲ, ಅದೇ ಶಂಕರಾನಂದ ಸರಸ್ವತಿ ಸ್ವಾಮಿಗಳು ಇಲ್ಲಿ ಬೆಂಗಳೂರಲ್ಲಿ ಒಂದು ಮನೆಗೆ ಬಂದರು. ಅವರಿಗೆ ಪೂರ್ವಾಶ್ರಮದಲ್ಲಿ ಅವರು ಬಂಧುಗಳಂತೆ. ಪೂಜೆ ಕೂತರು, ನೈವೇದ್ಯದ ಸಂದರ್ಭ ಬಂತು. ನೈವೇದ್ಯಕ್ಕೇನು ವಸ್ತುಗಳು ಇಟ್ಟಿಲ್ಲ, ಬರೀ ಹಣ್ಣು ಮಾತ್ರ ಇಟ್ಟಿದ್ರು. ಅವರ ಪೂರ್ವಾಶ್ರಮದ ಬಂಧುಗಳ ಪೈಕಿಗೆ ಅವ್ರನ್ನ ಕರೆದು ಕೇಳಿದ್ರಂತೆ, ನೈವೇದ್ಯಕ್ಕೇನು ಇಟ್ಟಿಲ್ವಲ್ಲ ನೀವು ಅಂತ ಕೇಳಿದ್ರಂತೆ. ಹೌದು, ನೀವೇನು ಹೇಳಲಿಲ್ಲ, ನಾವೇನು ಮಾಡಲಿಲ್ಲ ಅಂತಂದ್ರಂತೆ. ಬರೀ ಹಣ್ಣು ಮತ್ತು ಹಾಲಿಟ್ಟಿದ್ದೇವೆ. ಹೌದಾ, ಹಾಗಾದ್ರೆ ಒಂದು ಕೆಲಸ ಮಾಡು, ಒಂದು ಖಾಲಿಟ್ರೆ ಅದರ ಮೇಲೆ ಒಂದು ಬಿಳಿ ಬಟ್ಟೆ ಹಾಕಿ ತೊಗೊಂಬ, ಸಾಕಷ್ಟೇ ಸಾಕು ಅಂತ ಹೇಳಿದ್ರಂತೆ. ಸರಿ, ತೊಗೊಂಡ್ಬಂದರು. ಖಾಲಿಟ್ರೆ ಮತ್ತು ಬಿಳಿ ಬಟ್ಟೆ ಹಾಕಿ ತೊಗೊಂಡ್ಬಂದರು. ಇಟ್ಟರು. ನೀನು ಆ ಕಡೆ ಹೋಗಿ ಸ್ವಲ್ಪ ಅಂತಂದರು. ಅವರು ಹೊರಗೆ ಬಂದರು. ಆಮೇಲೆ ತಕ್ಷಣ ಮತ್ತೆ ವಾಪಸ್ ಬಾ ಅಂತ ಕರೆದರು. ಬಿಳಿ ಬಟ್ಟೆ ಹೀಗೆ ತೆಗೆದರು. ನೋಡಿದ್ರೆ ಎಲ್ಲ ಸಿಹಿ, ಸ್ವೀಟು. ಇದನ್ನು ನೋಡಿದವರು ಇವತ್ತು ಇದ್ದಾರೆ. ಇದು ಕಥೆ ಅಲ್ಲ, ಇದು ಈಗಷ್ಟೇ ಬಂದಿದ್ದರು, ಹೋಗಿದ್ದಾರೆ ಈಗ. ಅರ್ಧ ಗಂಟೆ ನನ್ನ ಹತ್ರ ಮಾತನಾಡಿ, ಅವರ ತಾಯಿ ಆ ನೈವೇದ್ಯ ಇಲ್ಲ ಅಂತ ಹೇಳಿದ್ದು, ಖಾಲಿ ತಟ್ಟೆ ಇಟ್ಟಿದ್ದು, ಬಿಳಿ ಬಟ್ಟೆ ಹಾಕಿದ್ದೆಲ್ಲ ಅವರ ತಾಯಿ. ಈ ಸ್ವಾಮಿಗಳು ಹೀಗೆ ಎತ್ತಿದ್ದು, ದೇವರಿಗೆ ನೈವೇದ್ಯ ಮಾಡಿದ್ದೆ, ಕೊಡೆಲ್ಲ ಪ್ರಸಾದ ಎಲ್ಲರಿಗೆ ಕೊಟ್ಟು ಬಿಡು ಅಂತ. ಇಂಥವರೇ ಇಂಥ ಚಮತ್ಕಾರ ತೋರಿಸಬಹುದು ಅಂದರೆ ಇನ್ನು ಮಹಾಯೋಗಿಗಳು, ಅವರಿಗೆ ಯಾವುದೂ ಇಲ್ಲದೆ ಇದ್ರೂ ಕೂಡ ಇಂಥದನ್ನೆಲ್ಲ ಮಾಡ್ಬೋದು ಅಂತ ಹೇಳೋದಕ್ಕೆ ಮತ್ತೆ ಬೇರೆ ನಿದರ್ಶನ ಬೇಕೇ ಆಗಿಲ್ಲ. ಶಂಕರ ಭಗವತ್ಪಾದರು ಈ ಉದಾಹರಣೆ ಮೂಲಕ ನಮ್ಮನ್ನು ಚಿಂತನೆಗೆ ಹಾಕ್ತಾರೆ. ಈ ಪ್ರಪಂಚ ಹುಟ್ಟಿದ್ದು ಅಂತ ಹೇಳ್ತಾ ಇದೆಯಲ್ಲ, ಹೌದೇ? ಏನು ಹೇಳುತ್ತೆ ಬೀಜ ಮತ್ತು ಅಂಕುರದ ಒಂದು ಉದಾಹರಣೆ? ಏನು ಹೇಳುತ್ತೆ ಯೋಗಿಗಳ ಒಂದು ಜೀವನ? ಯೋಚನೆ ಮಾಡು. ಯೋಚನೆ ಮಾಡೋದಕ್ಕೆ ಮುಂದಕ್ಕೆ ಹೋಗ್ತಿಲ್ಲ, ಬುದ್ಧಿ ಓಡ್ತಿಲ್ಲ ಅಂತ ನನಗೆ ನನ್ನ ಮನಸ್ಸಿಗೆ ಬರ್ತಾ, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಅಂತ ಗುರುವಾರ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡು. ಅವಶ್ಯವಾಗಿ ನಿನ್ನ ಮೇಲೆ ಕೃಪೆ ಆಗುತ್ತೆ, ಚಿಂತನೆ ಮುಂದಕ್ಕೆ ಹೋಗುತ್ತೆ ಅಂತಂದರು. ಹೀಗೆ ಒಂದು ಶ್ಲೋಕ ಬಿಟ್ಟಿಲ್ಲ, ಅಷ್ಟು ಶ್ಲೋಕದಲ್ಲಿ ಇದೇ ರೀತಿ ನಮಗೆ ಉಪದೇಶ ಮಾಡಿದರು. ಸೌಂದರ್ಯದಲ್ಲಿ ಎಲ್ಲಿದೆ? ಬಹಳ ಶ್ರದ್ಧಾಭಕ್ತಿಗಳಿಂದ ನಾವು ಸೌಂದರ್ಯದಲ್ಲಿ ಹೇಳ್ತಾನೆ, ನಾನು ಹೇಳ್ತಾ ಇದ್ದೇನೆ. ಹೀಗಿದೆ ಆ ಉಪದೇಶ ಅಲ್ಲಿ. ನಾವು ಭುಜಂಗದಲ್ಲಿ ಎಲ್ಲಿದೆ? ಸುಬ್ರಹ್ಮಣ್ಯ ಭುಜಂಗದಲ್ಲಿ ನಾವು ಕಾಣೋದಕ್ಕಾಗತ್ತಾ? ಗೌರಿ ದಶಕ ಇಲ್ಲ. ಅಲ್ಲಿಯ ಸ್ತುತಿಯ ರೀತಿಯೇ ಬೇರೆ. ಆ ಸ್ತುತಿಗೂ ಕೊನೆಗೆ ಇದೇ ಫಲವಾದರೂ ಕೂಡ ಅದಕ್ಕಾಗಿ ನಾನು ಹೇಳಿದೆ, ಅದು ಬಳಸಿ ಅದು ಬೇಕು. ಸಮಾಜದಲ್ಲಿ ಎಲ್ಲ ರೀತಿಯ ಜನಗಳಿರೋದ್ರಿಂದ ಅದು ಬೇಕು. ಆದರೆ ದಕ್ಷಿಣಾಮೂರ್ತಿ ಅಷ್ಟಕದಂತಹ ಸ್ತುತಿಗಳು ಹಾಗಲ್ಲ. ಇಲ್ಲಿ ಬಳಸೋ ಪ್ರಶ್ನೆನೇ ಇಲ್ಲ. ನಮಗೆ ಮುಚ್ಚಿದಂತಹ ಈ ಮಾಯಾ ಶಕ್ತಿಯಿಂದ ನಮ್ಮ ಬುದ್ಧಿ ಮುಚ್ಚಿ ಹೋಗಿದೆಯಲ್ಲ, ಜ್ಞಾನ ಮುಚ್ಚಿ ಹೋಗಿದೆಯಲ್ಲ, ಅದನ್ನು ಕಿತ್ತಾಕೋದಕ್ಕೆ ದೀಪ ಹಚ್ಚಿದಾಗೆ. ಎಷ್ಟೇ ಕತ್ಲೆ ದಟ್ಟವಾಗಿದ್ರೂ ಕೂಡ ಒಂದು ಕಿಡಿ ಹಚ್ಚಿದು ಅಂತಂದರೆ ಕತ್ತಲೆ ಹೋಗುತ್ತೆ. ಹಾಗೆ ನಮ್ಮ ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ಪ್ರಯೋಜನ ಅನ್ನತಕ್ಕಂಥದ್ದು. ಅದಕ್ಕಾಗಿ ಈ ಬಾರಿ ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ಅಭಿಯಾನವನ್ನು ನಾವು ವಿಶೇಷವಾಗಿ ಯುವಕರನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ, ಬೇರೆಯವರು ಅಲ್ಲ ಅಂತಲ್ಲ, ಬೇರೆಯವರು ದಕ್ಷಿಣಾಮೂರ್ತಿ ಅಷ್ಟಕವನ್ನು ನಾವು ಹೇಳಲೇಬೇಕು, ಪ್ರಯೋಜನ ಇದ್ದೇ ಇದೆ. ಚಿಕ್ಕ ವಿದ್ಯಾರ್ಥಿಗಳು ಅವರು ಕೂಡ ಇದನ್ನು ಅಭ್ಯಾಸ ಮಾಡಲೇಬೇಕು. ಭವಿಷ್ಯ ಬಹಳ ವಿಶಾಲವಾಗಿರೋದು ಅವರಿಗೆ, ಅದರಲ್ಲಿ ಸಂದೇಹ ಇಲ್ಲ. ಆದರೆ ನಮ್ಮ ಇಷ್ಟು ಅಭಿಯಾನಗಳಾಯಿತು, ಇಷ್ಟೆಲ್ಲ ನಮ್ಮ ಲಕ್ಷಾಂತರ ಮಂದಿ ಮನೆಗಳಲ್ಲಿ ಪಾರಾಯಣ ಮಾಡುತ್ತಾ ಇದ್ದಾರೆ. ಈಗ
ಅಷ್ಟಾದರೂ ನಮ್ಮ ಮನೆಗಳ ಯುವಕರು ಕೂಡ ನಮ್ಮೊಟ್ಟಿಗೆ ಪಾರಾಯಣಕ್ಕೆ ಬರೋದಿಲ್ಲ, ಇನ್ನು ಹೊರಗಿನ ಯುವಕರು ಬರೋದಂತೂ ದೂರವೇ ಉಳಿಯಿತು. ಕಾರಣ ಏನಿರಬಹುದು ಅಂತ ವಿಚಾರ ಮಾಡಿ ನಮ್ಮ ಎಲ್ಲ ವಿದ್ವಾಂಸರು ಕಾರ್ಯಕರ್ತರು ತೀರ್ಮಾನ ಮಾಡಿದ್ದೇನೆಂದರೆ, ಇಲ್ಲ, ಇದರ ಈಗಿನ ಭಾಷೆಯಲ್ಲಿ ಹೇಳಬೇಕು ಅಂತ ಕಾಣುತ್ತೆ ಅವರ ಅಪೇಕ್ಷೆ. ಈ ವಿಜ್ಞಾನದ ಯುಗ ಆದ್ದರಿಂದ ಈಗಿನ ಭಾಷೆಯಲ್ಲಿ ನಾವೇನಾದ್ರು ದಕ್ಷಿಣಾಮೂರ್ತಿ ಅಷ್ಟಕವನ್ನು ಅವರು ಮುಂದಕ್ಕೆ ಇಟ್ಟರೆ ಅವಶ್ಯವಾಗಿ ಸ್ವೀಕಾರ ಮಾಡ್ತಾರೆ, ಮತ್ತು ಅದರಿಂದ ಅವರಿಗೆ ಪರಿಪೂರ್ಣವಾದ ಪ್ರಯೋಜನ ಇದೆ ಜೀವನದಲ್ಲಿ. ಅದರಿಂದ ಆ ರೀತಿ ಹೇಳೋ ಪ್ರಯತ್ನವನ್ನು ಮಾಡೋಣ ಅಂತ ಇಷ್ಟೊಂದು ಪರಿಶ್ರಮವನ್ನು ವಹಿಸಿ, ಯದ್ಯಪಿ ನಾವು ದಕ್ಷಿಣಾಮೂರ್ತಿ ಅಷ್ಟಕವನ್ನು ಹಿಂದೆ ಅಭ್ಯಾಸ ಮಾಡಿ ಸಮರ್ಪಣೆ ಮಾಡಿದ್ದೇವೆ, ಆದರೆ ಈ ಬಾರಿ ಮತ್ತೆ ಅದನ್ನೇ ಸ್ವೀಕಾರ ಮಾಡುವುದಕ್ಕೆ ಕಾರಣ ನಮ್ಮ ಯುವ ಸಮಾಜ. ಆ ವಿಷಯದಲ್ಲಿ ನಮ್ಮ ವೇದಾಂತ ಭಾರತೀಯ ಕಾರ್ಯಕರ್ತರು ಮತ್ತು 10 ಸಂಸ್ಥೆಗಳು ಎಲ್ಲರೂ ಸೇರಿ ಈಗ 1 ಲಕ್ಷಕ್ಕೂ ಹೆಚ್ಚು ಯುವಕರ ಸಂಪರ್ಕವನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದಾರೆ. ಅನೇಕ ಸಹಸ್ರ ವ್ಯಕ್ತಿಗಳಿಗೆ, ಯುವಕರಿಗೆ ತಲುಪಿಸಿ ಆಗಿದೆ. ಎಲ್ಲ ಕರ್ತವ್ಯವನ್ನು ಮಾಡೋದಕ್ಕೆ ಸಾಧ್ಯವಾದ್ದು ಭಗವತ್ಪಾದ ಶಂಕರರ ಈ ಉಪದೇಶಗಳಿವೆಯಲ್ಲ, ಇದು ಸಾರ್ವಕಾಲಿಕವಾದ್ದು. ಇದು ಆ ಕಾಲಕ್ಕೆ ಈ ಕಾಲಕ್ಕೆ, ಇದಕ್ಕೆ 3 ಕಾಲಗಳ ನಿರ್ಬಂಧ ಇಲ್ಲವೇ ಇಲ್ಲ. ಹಿಂದೆ ಆಗಿತ್ತು, ಈಗ ಆಗೋದಿಲ್ಲ, ಈಗ ಆಗತ್ತೆ, ಮುಂದಕ್ಕಾಗೋದಿಲ್ಲ. ಎಲ್ಲ ಕಾಲಕ್ಕೂ ಸಲ್ಲತಕ್ಕಂತಹ ಉಪದೇಶ ಇದು. ಆ ಕಾರಣಕ್ಕಾಗಿ ವರ್ತಮಾನ ಕಾಲದ ನಮ್ಮ ಯುವಕರಿಗೆ ತಟ್ಟುವುದಕ್ಕೆ, ಅವರಿಗೆ ಇದನ್ನು ಮನ ಮುಟ್ಟುವಂತೆ ತಿಳಿಸುವುದಕ್ಕೆ ನಮಗೇನು ಕಷ್ಟವಿಲ್ಲ. ಭಾಷೆ ಮಾತ್ರ ಸ್ವಲ್ಪ ವ್ಯತ್ಯಾಸ ಮಾಡಿದರೆ ಆಯ್ತು ಅಷ್ಟೇ ಅನ್ನೋದು ಈಗ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸುತ್ತೆ. ನೀವು ಸೌಂದರ್ಯ ಲಹರಿ ಅಭಿಯಾನ ಮಹಾಸಮರ್ಪಣೆ ಹೇಳಿದಾಗ ನಾವೆಲ್ಲ ಸಂತೋಷಪಟ್ಟು, ಯಾಕಂದರೆ 100 ಶ್ಲೋಕ ಇತ್ತು ನೋಡಿ. 100 ಶ್ಲೋಕ ಹೇಳಲಿಕ್ಕೆ 55 ಮಿನಿಟ್ಸ್ ಬೇಕೇ ಬೇಕು. ನಾವು ಅರಮನೆಗೆ ಹೋದ ಸಾರ್ಥಕ, ಭಾಳ ಸಂತೋಷಪಟ್ಟು ನಾವು. ಆದರೆ ಮತ್ತೆ ಅಭಿಯಾನದಲ್ಲಿ ಶ್ಲೋಕಗಳ ಸಂಖ್ಯೆ ಕಡಿಮೆ. ನೀವು ಬಹಳ ಬುದ್ಧಿವಂತಿಕೆ ಮಾಡಿಬಿಟ್ರಿ. 1 ಶ್ಲೋಕ ಅಲ್ಲ, 3-4 ಶ್ಲೋಕ ಸೇರಿಸಿ ನಾವು ಹೇಳ್ತಾ ಇದ್ದೇವೆ ನೋಡಿ, ನಿಮ್ಮ ಸಂಖ್ಯೆ ಕೊನೆಗೂ ಕೂಡ ಅದರ ಹತ್ತಿರಕ್ಕೆ ಬರುತ್ತೆ, 100 ಹತ್ತಿರಕ್ಕೆ ಬರುತ್ತೆ ಅಂತ ತೋರಿಸಿಕೊಟ್ರಿ. ಸರಿ, ಆಗಲಿ, ಸೇರ್ಕೊಂಡು ಬಿಡೋಣ, ಸೇರ್ಕೊಂಡ್ಬಿಟ್ಟು. ಆದರೆ ನಿಮ್ಮ ಬುದ್ಧಿವಂತಿಕೆ ಈ ಸಾರಿ ಅದೆಲ್ಲೂ ಕಾಣೋದೇ ಇಲ್ವಲ್ಲ, ಬರೀ 10 ಶ್ಲೋಕ ಇದೆ ಈಗ. ಆದರೆ ಅರಮನೆ ಮೈದಾನಕ್ಕೆ ಮತ್ತೆ ಬನ್ನಿ ಅಂತ ಕರಿತಾ ಇದ್ದೀರಿ ನೀವು. ಇದೀಗ ಅನೇಕರಿಗೆ ಸ್ವಲ್ಪ ಯೋಚನೆ ಬರ್ತಾ ಇರ್ತಕ್ಕಂಥದ್ದು. ಅದೇನೋ ನಿಜ, 10 ಶ್ಲೋಕಗಳು ಹೌದು. ಆದರೆ ಈ 10 ಶ್ಲೋಕಗಳ ಬಗ್ಗೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಳಬೇಕು ಅಂತಂದರೆ ಎಲ್ಲ ಉಪನಿಷತ್ತುಗಳ ಸಾರ 10 ಶ್ಲೋಕ. ಇದನ್ನೇ ಮತ್ತೆ ಇನ್ನೆಷ್ಟು ಬೇಕಾದ್ರೂ ವಿಸ್ತಾರ ಮಾಡಿ. ಅಷ್ಟೇ ಅಲ್ಲ, ಈ ಬಾರಿ 10 ಶ್ಲೋಕವನ್ನು ಸಮರ್ಪಣೆ ಮಾಡೋದಕ್ಕೆ ಅಷ್ಟೇ ನಾವಲ್ಲಿ ಸೇರಬೇಕು ಅಂತ ಯಾರೂ ಅಪೇಕ್ಷೆ ಪಡ್ತಾ ಇಲ್ಲ. ಅದು ನಾವೇ ಅಂದುಕೊಂಡಿದ್ದಷ್ಟೇ. ಯುವ ಸಮಾಜವನ್ನು ತಲುಪುವುದಕ್ಕೋಸ್ಕರ ಏನು ಕಷ್ಟಪಟ್ಟು ವಿಜ್ಞಾನವನ್ನು ಇದರಲ್ಲಿ ಜೋಡಿಸಿ ನಾವು ಅವರಿಗೆ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿಯೋ, ಇದನ್ನು ಸಮಾಜಕ್ಕೆ ತೋರಿಸಲೇಬೇಕು. ಇದನ್ನು ಇಲ್ಲಿವರೆಗೆ ನಾವು ಬರೀ ಉಪನ್ಯಾಸದಲ್ಲಿ ಹೇಳ್ತಾ ಇದ್ದೇವೆ, ಯಾರ್ಯಾರೋ ಮಾಡಿದ ಪ್ರಯೋಗಗಳನ್ನು ನಾವು ಹೇಳ್ತಾ ಇದ್ದೇವೆ. ಈ ಬಾರಿ ಹಾಗಲ್ಲ. ಈ ಬಾರಿ ಅರಮನೆ ಮೈದಾನದಲ್ಲೇ ಯುವಕರೇ ತಮ್ಮ ಪ್ರಯೋಗದ ಮೂಲಕ, ಅಲ್ಲೆಲ್ಲ ಉಪಕರಣಗಳನ್ನು ಇಟ್ಕೊಂಡು, ಲ್ಯಾಬ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಕರಿತೀವಿ, ಪ್ರಯೋಗಾಲಯ, ಅಲ್ಲಿ ಹೇಗೆ ಎಲ್ಲ ಉಪಕರಣವನ್ನು ಇಟ್ಕೊಂಡು ವಿಜ್ಞಾನ ನಮ್ಮ ಕಣ್ಣಾರೆ ನೋಡೋದಕ್ಕೆ ಅವಕಾಶ ಮಾಡಿಕೊಡುತ್ತೋ ಪ್ರಯೋಗದ ಮೂಲಕ, ಅದೇ ರೀತಿ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಬರತಕ್ಕಂಥ ವಿಚಾರಗಳನ್ನು ಪ್ರಯೋಗದ ಮೂಲಕ ಯುವಕರೇ ನಾಳೆ ನಮಗೆ ವಿವರಣೆ ಕೊಡತಕ್ಕಂಥ, ಆಯಾಯ ಉಪಕರಣಗಳನ್ನು ಇಟ್ಟುಕೊಂಡು ಕೊಡತಕ್ಕಂಥ ದಕ್ಷಿಣಾಸ್ಯ ದರ್ಶಿನಿ ಅನ್ನತಕ್ಕಂಥ ಒಂದು ಪ್ರದರ್ಶಿನಿ ಇದೆ. ಆ ಪ್ರದರ್ಶನಿಗೆ ನೀವು 1 ಬಾರಿ ಹೀಗೆ ಸರಿಯಾಗಿ ನೋಡಿದರೆ ಗಂಟೆಗಟ್ಟಲೆ ಬೇಕು. 1 ಸಾರಿ ನೋಡಿದ್ರು ಕೂಡ, ಅಂದರೆ ಅಲ್ಲಿ ಏನು ಹೇಳ್ತಾರೋ ಅಥವಾ ಕೇಳ್ತಾರೋ, ಚಾರ್ಟ್ ಹಾಕಿರ್ತಾರೋ ಅದನ್ನು ನೋಡ್ಕೊಂಡು ಅವ್ರಿಗೆ ಹೇಳೋ ವಿವರಣೆಯನ್ನು ಸ್ವಲ್ಪ ಮಟ್ಟಿಗೆ ಕೇಳ್ಕೊಂಡು ಬರೋಕ್ಕೆ ನಮ್ಮ ಕಾರ್ಯಕರ್ತರು ಲೆಕ್ಕ ಹಾಕಿದ್ದೀಗ ಸುಮಾರು 1 ಗಂಟೆ 10 ನಿಮಿಷ. ಇನ್ನು ಅಲ್ಲಿ ವಾಸ್ತವವಾಗಿ ಎಷ್ಟು ವಿಚಾರ ಇದೆ ಅಂತ ನೋಡ್ಬೇಕಾದ್ರೆ ನೀವು ಎಷ್ಟು ಸಮಯ ಕೊಡಬೇಕು ಅಂತ ಯೋಚನೆ ಮಾಡಿ. ಅಷ್ಟರ ಮಟ್ಟಿಗೆ ಈಗ ವಿಜ್ಞಾನದ ಪ್ರಯೋಗಗಳ ಮೂಲಕ ಈ 10 ಶ್ಲೋಕಗಳಲ್ಲಿ ಬರತಕ್ಕಂಥ ವಿಚಾರವನ್ನು ಸಮಾಜದ ಮುಂದೆ ಇಡೋದಕ್ಕೆ ನಮ್ಮ ಯುವ ಸಮಾಜ, ಅದರಲ್ಲೂ ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳು ಕೂಡ ಕೆಲವರು, ಇನ್ನು ಕೆಲವು ಸಂಸ್ಥೆಗಳು, ಉದಾಹರಣೆಗೆ ನಿಮೆನ್ಸು, ಅವರು ಕೂಡ ಈ ವಿಷಯದಲ್ಲಿ ನಾಳೆ ಎಕ್ಸಿಬಿಷನ್ನಲ್ಲಿ ಭಾಗವಹಿಸ್ತಾರೆ ನಮ್ಮೊಟ್ಟಿಗೆ.
ಇನ್ಯಾವುದೋ ವಿಷಯದಲ್ಲೆಲ್ಲ ಸೈನ್ಸು ಪ್ರಯೋಗ ಏನು ಮಾಡಿದೆ ಅದಲ್ಲ. ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಆ ವೈಜ್ಞಾನಿಕವಾದ ವಿಚಾರಗಳು ಹೇಗಿದೆ ಮತ್ತು ಅದರ ಮೂಲಕ ನಾವು ಈ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಚೆನ್ನಾಗಿ ಹೇಗೆ ಅರ್ಥ ಮಾಡಿಕೊಳ್ಬಹುದು ಅನ್ನೋದನ್ನೇ ತೋರಿಸ್ತಕ್ಕಂಥದ್ದು. ಅದು ನಿಮೆನ್ಸ್ ಇರಲಿ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರಲಿ ಅಥವಾ ಕಾಲೇಜ್ಗಳಿರಲಿ ಇಲ್ಲ ಲ್ಯಾಬ್ಗಳಿರಲಿ. ಪರಂ ಫೌಂಡೇಶನ್ ಅಂತ ಒಂದು ಪ್ರಸಿದ್ಧ ಲ್ಯಾಬ್ ಇದೆ, ನಮ್ಮ ಜಯನಗರದಲ್ಲೇ ಇದೆ ಅಂತ ನಾನು ಕೇಳಿದ್ದೇನೆ, ನಾನು ಇನ್ನೂ ಹೋಗಲಿಲ್ಲ. ಅತ್ಯಂತ ಪ್ರಸಿದ್ಧವಾದಂಥ ಒಂದು ಸಂಸ್ಥೆ ಈಗ ಅದು. ಅವರು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ ಈ ವಿಷಯದಲ್ಲಿ. ಅವರದ್ದು ಇರುತ್ತೆ ನಾಳೆ ಸ್ಟಾಲಲ್ಲಿ. ಆದ್ದರಿಂದ ಅರಮನೆ ಮೈದಾನದಲ್ಲಿ 31ನೇ ತಾರೀಕಿಗೆ ಕೇವಲ 10 ಶ್ಲೋಕಗಳನ್ನು ನಾವು ಹೇಳಿ ಅದೊಂದು 7 ನಿಮಿಷ 10 ಶ್ಲೋಕ ಹೇಳಲಿಕ್ಕೆ, ಆಮೇಲೆ ವಾಪಸ್ ಬರಬೇಕಲ್ಲ ಅಲ್ಲಿಂದ ಅಂತ ಅನ್ನೋ ಪ್ರಶ್ನೆನೇ ಇರೋದಿಲ್ಲ. ನಮಗೆಲ್ಲರಿಗೂ ಕೂಡ ನಾವಿದನ್ನು ನೆನಪಿಟ್ಟುಕೊಳ್ಬೇಕು. 1,00,000ಕ್ಕೂ ಹೆಚ್ಚು ಜನ ನಾವು ನಾಳೆ ಸೇರಿದಾಗ ಅಷ್ಟು ಜನ ಹೋಗಿ ಪ್ರದರ್ಶನ ಒಳಗೆ ನಾವು ನುಗ್ಗಿ ನೋಡಿಕೊಂಡು ಬೇಗ ಬೇಗ ಬರ್ತೇವೆ ವಾಪಸ್ ಅಂತ ಹೇಳಿದರೆ ಅದು ಪ್ರಾಕ್ಟಿಕಲ್ ಆಗೋದಿಲ್ಲ, ವ್ಯಾವಹಾರಿಕವಾಗೋದಿಲ್ಲ. ಹಾಗೆ ಅಂತ ನಮಗೆ ನಷ್ಟ ಆಗಬಾರ್ದು. ಆ ಕಾರಣಕ್ಕಾಗಿ ಈಗಿನ ತಾಂತ್ರಿಕತೆಯನ್ನು ಉಪಯೋಗಿಸಿಕೊಂಡು ನಮ್ಮ ಕಾರ್ಯಕರ್ತರು ತೀರ್ಮಾನ ಮಾಡಿದ್ದೇನೆಂದರೆ, ನಾವೆಲ್ಲಿ ಕೂತಿರ್ತೀವೋ ಸಮರ್ಪಣೆಗೋಸ್ಕರ ನಮ್ಮ ಅಭ್ಯಾಸ ಆದ ಕೂಡಲೇ ದಕ್ಷಿಣಾಮೂರ್ತಿ ಅಷ್ಟಕ್ಕೆ 2 ಸಾರಿ ಅಭ್ಯಾಸ ನಾವು ಸಾಮೂಹಿಕವಾಗಿ ಮಾಡಬೇಕು. ಅದು ಹಬ್ಬ ಅಂದರೆ ಒಂದು 20 ನಿಮಿಷ ಅಂತ ಇಟ್ಕೊಳ್ಳಿ. ನಾವು 10 ಗಂಟೆಗೆ ಅಲ್ಲಿ ಬರಬೇಕು. ಅದಾದ ಮೇಲೆ ಪೂರ್ತಿ ಸಮಾರಂಭ ಆರಂಭ ಆಗುವ ತನಕವೂ ಕೂಡ ಅಂದರೆ 11 ಗಂಟೆ ತನಕವೂ ಕೂಡ ಈ ಪ್ರದರ್ಶಿನಿಯನ್ನು ನಿಮಗೆ ಅಲ್ಲೇ ಕೂತಲ್ಲಿಗೆ ತೋರಿಸುವ ವ್ಯವಸ್ಥೆಯನ್ನು ಮಾಡಿದೆ. ವಿದ್ಯಾರ್ಥಿಗಳಿರಲಿ ನಾವು ದೊಡ್ಡವರಿರಲಿ ಎಲ್ಲರಿಗೂ ಕೂಡ ತೋರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಅದ ಮೇಲೆ ನೀವು ಮತ್ತೆ ಅಲ್ಲಿ ಒಳಗೆ ಹೋಗಬೇಕಾದ ಅವಶ್ಯಕತೆಯೇ ಇಲ್ಲ. ಅಷ್ಟಾರು ಹೋಗ್ಬೇಕು ಅಂತಂದರೆ ಮರುದಿವಸ ನೀವು ಮತ್ತೆ ವಾಪಸ್ ಅರಮನೆ ಮೈದಾನಕ್ಕೆ ಹೋಗಿ ಒಳಗೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಆದರೆ ಅಷ್ಟು ದೊಡ್ಡ ಜನಸಮೂಹ ಸೇರಿದಾಗ ಮತ್ತು ಬೇರೆ ಊರಿಂದ ಬರ್ತಾರೆ, ಅವರು ಕೂಡ ನೋಡಿಯೇ ಹೋಗಬೇಕು ಅಂತಿರ್ತಾರೆ. ಆ ಎಲ್ಲ ಗೋಜಲುಗಳ ಮಧ್ಯೆ ನಾವು ನೋಡೋದು ಅನ್ನೋದು ಸ್ವಲ್ಪ ಕಷ್ಟದ ಕೆಲಸವಾದ್ದರಿಂದ ಈ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಅದಕ್ಕಾಗಿ 10 ಶ್ಲೋಕ ಅಂತ ನಾವು ಭಾವಿಸೋದಕ್ಕೆ ಅವಕಾಶವಿಲ್ಲ. ಅಷ್ಟೇ ಅಲ್ಲ, ಇದನ್ನು ವೈಜ್ಞಾನಿಕವಾಗಿ ಆ ರೀತಿಯಲ್ಲಿ ಇದನ್ನು ವಿವರಿಸುವುದಕ್ಕೆ ಮಾಡಿದ ಪ್ರಯತ್ನ ಇದು ಕೂಡ ನಮಗೆ ನಾಡಿದ್ದು ಕಣ್ಣ ಮುಂದೆ ಕಾಣುತ್ತೆ, ಅದನ್ನು ನೋಡೋದಕ್ಕೆ ಅವಕಾಶವಿದೆ. ಅದರ ಜೊತೆಗೆ ಸೌಂದರ್ಯ ಲಹರಿಯಂಥ ಸ್ತೋತ್ರಗಳನ್ನು ನಾವು ಲಕ್ಷ ಜನ ಸೇರಿ ಪಾರಾಯಣ ಮಾಡಿದ್ದರ ಪರಿಣಾಮ ಎಲ್ಲರಿಗೂ ಗೊತ್ತಿದೆ. ಅಂಥಾದರೆ ದಕ್ಷಿಣಾಮೂರ್ತಿ ಅಷ್ಟಕ ಏನಿದೆ, ಈ ದಕ್ಷಿಣಾಮೂರ್ತಿ ಅಷ್ಟಕವನ್ನಿಗೆ ನಾವು ನಾಳೆ 1,00,000ಕ್ಕೂ ಹೆಚ್ಚು ಜನ ಸಾಮೂಹಿಕ ಪಾರಾಯಣ ಮಾಡಿದಾಗ ಏನೆಲ್ಲ ಬದಲಾವಣೆ ಆಗ್ಬೋದು ಅಂತ ನಾವು ಈಗಲೇ ಶಬ್ದಗಳ ಮೂಲಕ ಹೇಳೋದಕ್ಕೆ ಸಾಧ್ಯವಾ ಅಂತ ನನ್ನ ಪ್ರಶ್ನೆ ಇದೆ. ಸಾಧ್ಯವಾದು ಬೇಕಾದರೆ ಸ್ವಲ್ಪ ತುಲನೆ ಮಾಡಬಹುದು. ಸೌಂದರ್ಯಲಹರಿ ಹೇಳಿದಾಗ ಹೀಗಾಯಿತು, ಇದಾದ ಮೇಲೆ ಹೀಗಾಯಿತು, ಇದಾದ ಮೇಲೆ ಹೀಗಾಯಿತು, ಹಾಗೆ ಇದಾದ ಮೇಲೆ ಆಗುತ್ತೆ ಅಂತ ಇಷ್ಟು ಮಾತ್ರ ಹೇಳ್ಬೋದು. ಅಷ್ಟು ಬಿಟ್ಟರೆ ಅದಕ್ಕೆ ಯಾವುದೇ ಮಾನದಂಡ ಇಲ್ಲ. ಆದರೂ ಕೂಡ ನಾವು ಒಂದಂತೂ ನಿರ್ಣಯ ಮಾಡಬಹುದು. ನಾನು ಆಗಲೇ ಹೇಳಿದೆ, ಬೇರೆ ಸ್ತೋತ್ರಗಳಿಗೂ ದಕ್ಷಿಣಾಮೂರ್ತಿ ಅಷ್ಟಕಕ್ಕೂ ಇರುವ ವ್ಯತ್ಯಾಸವನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೆ. ಆದರೆ ನಾಡಿನ ನಮ್ಮ ಸಮರ್ಪಣೆ, ಸಾಮೂಹಿಕ ಸಮರ್ಪಣೆ ಅನ್ನೋದು ಇದು ಎಷ್ಟರ ಮಟ್ಟಿಂದು ಅನ್ನೋದನ್ನು ನಾವು ತೀರ್ಮಾನ ಮಾಡೋದಕ್ಕೆ ಸಾಕಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಈ ಪ್ರದರ್ಶನಿ ಇದೆಯಲ್ಲ ನಡೆಸ್ತೇವಲ್ಲ, ಇದನ್ನು ಕೊನೆ ದಿವಸ ಒಂದು ಅಲ್ಲೆಲ್ಲ ಕಷ್ಟಪಟ್ಟು ಪ್ರಯೋಗ ಮಾಡಿ ಅದನ್ನೊಂದು ಹೊಸ ರೀತಿಯಲ್ಲಿ ತೋರಿಸುವಂಥ ಈ ಗುಂಪಿಗೆ ಚೆನ್ನಾಗಿ ಮಾಡಿದವರಿಗೆ ಒಂದು 3 ಪಾರಿತೋಷಕ ಪ್ರೈಸ್ ಕೊಡಬೇಕು ಅಂತ ಮಾಡಿದ್ದೇವೆ. ಫಸ್ಟು, ಸೆಕೆಂಡ್, ಥರ್ಡು. ಅದಕ್ಕೊಂದಷ್ಟು ಜಡ್ಜಸ್ ಇರ್ತಾರೆ, ಅವ್ರು ನೋಡ್ತಾರೆ, ಪಾರಿತೋಷಕ ಕೊಡ್ತಾರೆ. ಭಾಗವಹಿಸಲು ಎಲ್ಲರಿಗೂ ಕೂಡ ಪಾರಿತೋಷಕ ಕೊಡ್ತಾರೆ, ಅದು ಇದೆ. ಅದು ಚಿಕ್ಕದಾಗಿರುತ್ತೆ. ಆ ಸಮಾರಂಭ 1ನೇ ತಾರೀಕು ಸಂಜೆ ಇರುತ್ತೆ. ಚಿಕ್ಕದಾದರೂ ಕೂಡ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದಾದ್ರಿಂದ ಇದಕ್ಕೆ ಒಳ್ಳೆ ಯೋಗ್ಯರಾದ ಅತಿಥಿಗಳು ಬೇಕು ಅಂತ ವಿಚಾರ ಮಾಡಿ ಇಸ್ರೋ ಚೇರ್ಮನ್ ಆಗಿದ್ದಂಥ ಸೋಮನಾಥನ್ ಅವರನ್ನು ನಾವು ಹೋಗಿ ಕೇಳೋದು ಅಂತ ನಮ್ಮ ಕಾರ್ಯಕರ್ತರು ಹೋಗಿ ಮೊನ್ನೆ ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ಈಗ ಅವರು VC ಆಗಿದ್ದಾರೆ, ಇಲ್ಲಿ ರಿಟೈರ್ ಆಗಿ ಅಲ್ಲಿಗೆ ಹೋಗಿ ಭೇಟಿಯಾದರು. ಅವರಿಗೇನು ಗೊತ್ತಿಲ್ಲ ವೇದಾಂತ ಭಾರತಿ ಬಗ್ಗೆ ಹೆಚ್ಚು, ಅದರಿಂದ ನಾವೆಲ್ಲ ವಿವರಣೆ ಕೊಡಬೇಕು ಅಂಥೇಳಿ 2007ರಿಂದ ಶುರು ಮಾಡಿದರು. ಸೌಂದರ್ಯ ಲಹರಿ ಅಭಿಯಾನ ಮಾಡಿದ್ದು ನಾವು 1,00,000 ಜನ ಸೇರಿದ್ರು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ವಿವರಣೆ ಕೊಟ್ಟರು. ಎಲ್ಲ ಶಾಂತವಾಗಿ ಕೇಳಿದರು ಅವರು. ಅದಾದ ಮೇಲೆ ಅವರು ಕೊನೆಗೆ ಹೇಳಿದ್ರಂತೆ, ನೋಡಿ ನೀವು ಆಗ 1,00,000 ಜನ ಸೇರಿದ್ರು 2007ರಲ್ಲಿ ಅಂತ ಹೇಳಿದ್ರಲ್ಲ, ಆ 1,00,000ದಲ್ಲಿ ನಾನು ಒಬ್ಬ ಅಂತ ಹೇಳಿದ್ರಂತೆ. ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಒಳ್ಳೆಯ ಹೆಸರು ವಿಜ್ಞಾನಿಗಳ ಪೈಕಿ ನಮ್ಮ ಸೋಮನಾಥನ್ ಅವರಿಗೆ. ಆದರೆ ಅವರು ಇಷ್ಟು ವಿನಯದಿಂದ ಆ 1,00,000ದಲ್ಲಿ ನಾನು ಒಬ್ಬ,
ನಿಮ್ಗೆ ಗೊತ್ತಾಯಿತು ಅಂತ ಕೇಳಿದ್ರಂತೆ. ನಮ್ಮವರಿಗೆ ಗೊತ್ತಾಗಬೇಕು, ಹೇಳಿದ ಮೇಲೆ ಗೊತ್ತಾದ್ದು. ಸಾಮೂಹಿಕ ಒಂದು ಸಮರ್ಪಣೆಯ ಪರಿಣಾಮ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದಕ್ಕೆ ಇನ್ನು ನಿಮಗೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾ ಅಂತ ನಾನು ಕೇಳುತ್ತೇನೆ. ಇದಕ್ಕಿಂತ ಬೇರೆ ಬೇಕು. ಆದ್ರಿಂದ ಅವರು ಏನು ಹೇಳಿದ್ದಾರೆ, ಖಂಡಿತ ನಾನು ಬರ್ತೇನೆ ಅಂತ ಹೇಳಿದ್ದಾರೆ. ಖಂಡಿತ ಬರ್ತೇನೆ ನಾನು, 29ಕ್ಕೂ ಬರ್ತೇನೆ. ಅವರಿಗೆ ನಾವು ಕೇಳಿದ್ದು 1ನೇ ತಾರೀಕಿಗೆ, 29ಕ್ಕೂ ನಾನು ಬರ್ತೇನೆ. ಆದರೆ 30, 31 ಮಾತ್ರ ನಿಮ್ಮೊಟ್ಟಿಗೆ ನಾನು ಇರೋದಕ್ಕಾಗೋದಿಲ್ಲ ಅಂತ ಸೋಮನಾಥನ್ ಹೇಳಿದ್ದರು. ಅವರು ಕಾರಣ ಕೊಟ್ಟಿದ್ದೇನೆಂದರೆ, ನಾನು ಈಗಾಗಲೇ ಕಾರ್ಯಕ್ರಮ ನಿಶ್ಚಯ ಆಗಿಬಿಟ್ಟಿದೆ 30, 31ಕ್ಕೆ, ನನಗೆ 31ಕ್ಕೆ ನಿಮ್ಮೊಟ್ಟಿಗೆ ಪಾರಾಯಣದಲ್ಲಿ ಈ ಸಾರಿ ಭಾಗವಹಿಸಬೇಕು ಅಂತ ಆಸೆ ಇದೆ ಅಂದರು ಅವರು. ಅಷ್ಟು ಮಾತ್ರ ಅಲ್ಲ, ಅವರೊಂದು ಮಾತು ಹೇಳಿದ್ರಂತೆ, ನನ್ನ ಮನೆ ಅರಮನೆ ಪಕ್ಕದಲ್ಲೇ, ಮೈದಾನದ ಪಕ್ಕದಲ್ಲೇ ಇದೆ, ಹಾಗಾಗಿ ನಾನೊಂದು ಕೆಲಸ ಮಾಡ್ತೇನೆ, ನನ್ನ ಕಾರ್ಯಕ್ರಮವನ್ನು ಸ್ವಲ್ಪ ಹೊಂದಾಣಿಕೆ ಮಾಡಿ ನೀವು ಪಾರಾಯಣ ಮಾಡುವ ಹೊತ್ತಿಗಾದರೂ ನಾನು ಅಲ್ಲಿ ಬಂದು ಸೇರಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತಂದ್ರು. ಒಬ್ಬ ಸೈಂಟಿಸ್ಟ್ ಆಗಿ ಈ ಪಾರಾಯಣಕ್ಕೆ ಕೊಟ್ಟ ಮಹತ್ವ ಎಂಥದ್ದು. ಏನು ಬೇಕಾಬಿಟ್ಟಿಯ ಪಾರಾಯಣ ಅಂತಂದರೆ, ಸಾಮೂಹಿಕ ಪಾರಾಯಣ ಅಂತಂದರೆ ಸುಮ್ಮನೆ ಒಂದು ಶೋ, ಎಲ್ಲರನ್ನು ಸೇರಿಸೋದು, ನಾವು ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದೇವೆ, ಪಾರಾಯಣ ಮಾಡಿದ್ದೇವೆ. ಹೌದಾ? ವಿಜ್ಞಾನಿಗಳು ಹಾಗೆ ಯೋಚನೆ ಮಾಡ್ತಾರಾ? ಹೇಗೆ ಯೋಚನೆ ಮಾಡ್ತಾರೆ ಅಂತ ಈಗ ಗೊತ್ತಾಯ್ತು ನೋಡಿ. ನಾನು ಒಬ್ಬ ಅಂತ ಹೇಳಿದ್ದಲ್ಲದೆ, ನಾನು ಸಮಯ ಹೊಂದಾಣಿಕೆ ಮಾಡಿಕೊಂಡು ಪಾರಾಯಣ ಹೊತ್ತಿಗೆ ಬರೋದಕ್ಕೆ ಪ್ರಯತ್ನ ಪಡ್ತೇನೆ, ನಾನು ಬರಬೇಕು ಅಂತ ಆಸೆ ಇದೆ ನನಗೆ. ಎಂಥ ಪರಿಣಾಮ ಆಗಿರ್ಬೋದು ಅವರಿಗೆ. ಹಾಗಾಗಿ ನಾವೆಲ್ಲರೂ ಕೂಡ ಪಾರಾಯಣಕರ್ತರು ಇದನ್ನು ಮನಸ್ಸಿನಲ್ಲಿ ಚೆನ್ನಾಗಿ ಇಟ್ಟುಕೊಂಡು, ನಮ್ಮೊಟ್ಟಿಗೆ ಇವತ್ತು 1000 ಮಂದಿ ಪಾರಾಯಣಕರ್ತರಿದ್ದಾರೆ, ಎಲ್ಲ ಅಯೋಧ್ಯೆಯಲ್ಲಿ ಇದ್ದಾರೆ. 2007ರ ಕಾರ್ಯಕ್ರಮದಲ್ಲಿ ಜಯನಗರ ಅಯೋಧ್ಯೆಯ ಒಂದು, ಆವಾಗ ವಲಯ ಅಂತ ಹೆಸರಿತ್ತು, ಅತ್ಯಂತ ಪ್ರಮುಖವಾದ ಪಾತ್ರ. ಬಸವನಗುಡಿ, ಜಯನಗರ ಮೊದಲಾದ ಅನೇಕ ವಲಯಗಳು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸು. ಅಂದರೆ 1000 ಸಂಖ್ಯೆಯಲ್ಲಿ ಅಲ್ಲಿ ಕರ್ಕೊಂಡು ಬಂದ್ರಿಂದ 1 ಲಕ್ಷ ಆಯ್ತದು. ಅವಾಗ ಯಾರಿಗೂ ಪರಿಚಯ ಇಲ್ಲ ಸ್ತೋತ್ರದ್ದು. ಸೌಂದರ್ಯಲಹರಿ ಅಂದರೆ ಹೀಗೆ ನೋಡ್ತಾ ಇದ್ದರು, ಈಗ ಎಲ್ಲ ಪರಿಚಯವಾಗಿದೆ. ಅಂಥವರಿಗೆ ದಕ್ಷಿಣಾಮೃತಿ ಅಷ್ಟಕ ವೈಜ್ಞಾನಿಕವಾದ ರೀತಿಯಲ್ಲಿ ನಾವು ಜನಗಳ ಮುಂದೆ ಇಡೋದಕ್ಕೆ ತಯಾರಾಗಿದ್ದೇವೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟು ಹೋಗಿ ಅರಮನೆ ಮೈದಾನದಲ್ಲಿ ಪಾರಾಯಣ ಮಾಡೋಣ ಮತ್ತು ಪ್ರತಿಯೊಬ್ಬರ ಹೃದಯವನ್ನು ತಟ್ಟಿ ಬನ್ನಿ ನಮ್ಮೊಟ್ಟಿಗೆ ಅಂತ ಹೇಳೋಣ ಅಂತಂದರೆ, ಅವಾಗ ಸ್ವಲ್ಪ ನೋಡ್ತೇವೆ, ವಿಚಾರ ಮಾಡ್ತೇವೆ ಅಂತ ನಾವೇನಾದ್ರು ಕೂತ್ರೆ ಎಂಥ ನಷ್ಟ ಆಗ್ಬಹುದು ಅನ್ನೋದನ್ನು ನಾವು ಒಂದು ಸ್ವಲ್ಪ ಮನಸ್ಸಿಗೆ ತಗೊಂಡ್ರೆ ಬಹಳ ಉತ್ತಮ ಅಂತ ನನ್ನ ಭಾವನೆ. ಶಂಕರ ಭಗವತ್ಪಾದರು ಈ ಸ್ತೋತ್ರಗಳನ್ನು ಕೊಟ್ಟಿದ್ಯಾಕೆ ಅಂತ ಒಂದು ಯೋಚನೆ ಮಾಡಬೇಕಲ್ಲ. 23, 24, 25 ಮೊನ್ನೆ ಡಿಸೆಂಬರು ಇಲ್ಲೇ ನಾನು ಇಲ್ಲಿ ಕೂತಿದ್ದೆ, ಮುಂದೆ ಕೂತಿದ್ದೆ, ಇಲ್ಲಿ ಮೇಲೆ ಕೂತ್ಕೊಳ್ಳಿಲ್ಲ, ಅಲ್ಲಿ ಕೆಳಗೆ ಕೂತ್ಕೊಂಡಿದ್ದೆ. ಆ ಕಡೆ ಒಬ್ಬರು ಕೂತ್ಕೊಂಡಿದ್ದರು, ಕರೂರು, ತಮಿಳುನಾಡಿನ ಕರೂರು ನಗರದಲ್ಲಿ ವಾಸವಾಗಿರ್ತಕ್ಕಂಥವ್ರು, ಸಿದ್ಧ ಗುರೂಜಿ ಅಂತ ಅವರ ಹೆಸರು. ಅವರು ನಂದಿಕೇಶ್ವರ ಜೀವನಾಡಿ ಅಂತ ಈ ನಾಡಿ ಶಾಸ್ತ್ರವನ್ನು ಹೇಳೋದಕ್ಕೆ ಅವರಿಗೆ ಚೆನ್ನಾಗಿ ಅಭ್ಯಾಸ ಇದೆ. ನಾವು ಅವ್ರನ್ನ ನಾವು ಕರೆದಿದ್ದು ಯಾತಕ್ಕೆ ಅಂತಂದರೆ, ಶಂಕರ ಭಗವತ್ಪಾದರ ಬಗ್ಗೆ ಡಾಕ್ಯುಮೆಂಟೇಶನ್ ಮಾಡಬೇಕು ಅಂತ ನಾವು ಹೊರಟಿದ್ದೇವೆ, ಶಾಂಕರ ಜ್ಯೋತಿ ಪ್ರಕಾಶ ಅನ್ನೋ ಹೆಸರಿನಲ್ಲಿ. ಅದಕ್ಕೆ ಈ ಜೀವನಾಡಿ ಏನಾದರೂ ನಮಗೆ ಸೂಚನೆಗಳನ್ನು ಕೊಡುತ್ತಾ? ಯಾಕಂದ್ರೆ ನಾವು ಉತ್ತರ ಭಾರತ ದೇಶದ ಮೂಲೆ ಮೂಲೆಗೂ ಹೋಗೋರಿದ್ದೇವೆ, ಹೋಗಬೇಕು ನಾವು. ಆವಾಗ ಅಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡೋರಿಲ್ಲ, ಪ್ರಸಿದ್ಧವಾದಂಥ ಕ್ಷೇತ್ರಗಳಲ್ಲೇ ಇಲ್ಲ. ಎಲ್ಲೆಲ್ಲಿ ಶಂಕರ ಭಗವತ್ಪಾದರು ಹೋಗಿದ್ದಾರೆ ಅಂತ ಇವತ್ತು ಪ್ರಸಿದ್ಧವಾಗಿದೆಯೋ, ಉದಾಹರಣೆಗೆ ರಾಮೇಶ್ವರ, ನಮ್ಮ ಶೃಂಗೇರಿಯಲ್ಲಿ ಶಂಕರ ಭಗವತ್ಪಾದರಲ್ಲಿ ಯಾವ ಸಂದರ್ಭದಲ್ಲಿ ಬಂದಿದ್ದಕ್ಕೆ ದಾಖಲೆ ಕೇಳಿದರೆ ಏನೂ ದಾಖಲೆ ಇಲ್ಲ. ಗ್ರಂಥಗಳಲ್ಲಿ ಹೇಳಿದ್ದಾರೆ, ಶಂಕರ ದಿಗ್ವಿಜಯ ಗ್ರಂಥದಲ್ಲಿ ಹೇಳಿದ್ದಾರೆ, ನಮಗೂ ಗೊತ್ತು. ದಕ್ಷಿಣಾಮ್ನಾಯ ಪೀಠ, ಶೃಂಗೇರಿ ಪೀಠ ಮೂರ್ಧನ್ಯವಾದ್ದು. ಅತ್ಯಂತ ಸಂತೋಷದಿಂದ ನಾವು ಅದನ್ನು ಶ್ರದ್ಧಾಭಕ್ತಿಯಿಂದಲೂ ಕೂಡ ನಾವು ನಡ್ಕೊಂಡು ಬರ್ತಾ ಇದ್ದೇವೆ. ಅಷ್ಟು ಬಿಟ್ಟರೆ ಯಾವುದೇ ಒಂದು ಶಾಸನವೋ ಅಥವಾ ಏನಾದರೂ ಒಂದು ದಾಖಲೆ ಅನ್ನೋದಕ್ಕೇನು ಬೇಕೋ ಅಂಥದ್ದು ನಮಗೆ ಅಲ್ಲಿ ಏನು ಸಿಗುವುದಿಲ್ಲ. ಇದೆಲ್ಲ ಈ ಚರಿತ್ರೆಯನ್ನು ಇಟ್ಟುಕೊಂಡು ಸರ್ಕಾರಿ ದಾಖಲೆಗಳು ಇನ್ನೊಂದು ಮತ್ತೊಂದು ನಾವು ತಗೊಳ್ಬೇಕು ಅಷ್ಟೇ. ಯಾಕೆ 1350 ವರ್ಷ ದಾಟಿದೆ. ಅಂಥದ್ರಲ್ಲಿ ನಿನಗೆ ಬೇರೆ ಊರುಗಳಲ್ಲಿ ಅಲ್ಲಿ ಶಂಕರ ಭಗವತ್ಪಾದರು ಕಾಲಿಟ್ಟರೂ ಕೂಡ ಅದನ್ನು ಹೇಳೋರು ಯಾರು, ನಮಗೆ ಗೊತ್ತುಪಡಿಸೋರು ಯಾರು? ಹಾಗಂತ ಶಂಕರ ಭಗವತ್ಪಾದರು ಕಾಲ್ನಡಿಗೆಯಲ್ಲಿ ಹೋಗುವಾಗ ಬಹುತೇಕ ಎಲ್ಲ ಊರುಗಳನ್ನು ಸ್ಪರ್ಶ ಮಾಡಿದ್ದಾರೆ. ಆದರೆ ಈಗ ಅಲ್ಲೂ ನಾವು ದಾಖಲೆಗಳನ್ನು ಹುಡುಕಬೇಕು, ದಾಖಲೆಗಳನ್ನು ಸಂಗ್ರಹ ಮಾಡಬೇಕು, ಸಮಾಜಕ್ಕೆ ಅವರ ಕಾರ್ಯವನ್ನು ತಿಳಿಸಬೇಕು.
ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಾವೆಲ್ಲ ಏನೇನು ಸಹಾಯವನ್ನು ನಾವು ಪಡಿಬಹುದು ಅದೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೆ ಅವನು ಕರೆದಿದ್ದು. ಮೊನ್ನೆ ಅಲ್ಲಿ ಪ್ರಸಂಗ ಹೀಗಾಯಿತು, ರಾಮೇಶ್ವರಕ್ಕೆ ಭಗವತ್ಪಾದರು ಬಂದಿದ್ದರು ಅಂತ ಎಲ್ಲರೂ ಅತ್ಯಂತ ಪ್ರಸಿದ್ಧ ಅದು. ನಮ್ಮವರೆಲ್ಲ ಹೋಗಿದ್ರು ಅಲ್ಲಿಗೆ, ನಾನು ಹೋಗಲಿಲ್ಲ. ನಾನು ನೇರ ಮಧುರೆಗೆ ಬಂದು ಮಧುರೆಯಲ್ಲೇ ಕೂತ್ಕೊಂಡೆ. ನಮ್ಮವ್ರು ಹೋಗಿ ಬಂದ ತಕ್ಷಣ ಕೇಳಿದೆ ನಾನು, ಏನು ಸಿಕ್ತು ಅಲ್ಲಿ ದಾಖಲೆ ರಾಮೇಶ್ವರದಲ್ಲಿ ಅಂತ ಕೇಳಿದೆ. ಏನಿಲ್ಲ ಅಂದರು. ನೀವು ಕೇಳಲಿಲ್ವಾ, ಅರ್ಚಕರಿಗೆ ಎಲ್ಲ ವಿಚಾರಿಸಲಿಲ್ವಾ ಅಂತ ಕೇಳಿದೆ. ವಿಚಾರಿಸಿದ್ರು, ಅವ್ರಿಗೇನು ಗೊತ್ತಿಲ್ಲವಂತೆ ಅಂತಂದರು. ಜೀವನಾಡಿ ಶಾಸ್ತ್ರ ಮೊನ್ನೆ ರಾಮೇಶ್ವರಕ್ಕೆ ಬಂದಿದ್ದಾರೆ ಅಂತ ಹೇಳಿದ ಕೂಡಲೇ ನಾವು ಕೇಳಿದು ಅಲ್ಲಿ ಏನಾದ್ರು ಕುರುಹು ಸಿಗುತ್ತಾ ಅಂತ ಕೇಳಿದ ಕೂಡಲೇ ಅವರ ಪೆಟ್ಟಿಗೆಯ ಮುಚ್ಚಳವನ್ನು ಓಪನ್ ಮಾಡಿದರು, ಅದನ್ನು ಉದ್ಘಾಟನೆ ಮಾಡಿದರು. ಮಾಡಿ ಬಡ 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 ಅಂತ ಹೇಳ್ತಾ ಬಂದರು. ಅವ್ರು ಹೇಳಿದರು, ನೋಡಿ ರಾಮೇಶ್ವರದಲ್ಲಿ ಕುರುಹು ಈಗಲೂ ಇದೆ ಅಂತಂದರು. ಏನು ಕುರುಹು ಅಂತ ನಾವು ಕೇಳಿದ್ರು. ನೋಡಿ, ಶಂಕರಾಚಾರ್ಯರು ಈಗ ಪ್ರಸಿದ್ಧವಾದ ರಾಮೇಶ್ವರ ಲಿಂಗ ಅನ್ನೋದೇನಿದೆ ಅದನ್ನು ಪೂಜೆ ಮಾಡಿದರು ಆ ಕಾಲದಲ್ಲಿ. ಆದರೆ ಅದಾದ ಮೇಲೆ ಅವರೇ ಒಂದು ಉಪ್ಪಿನ ಲಿಂಗವನ್ನು ಮಾಡಿದರು, ಈಶ್ವರ ಲಿಂಗವನ್ನು. ಆ ಲಿಂಗ, ಉಪ್ಪಿನ ಈಶ್ವರ ಲಿಂಗ, ಅದು ಈಗಲೂ ಈ ರಾಮೇಶ್ವರ ಲಿಂಗದ ಹಿಂದೆ ಇದೆ. ಅದು ಭಗವತ್ಪಾದ ಶಂಕರರು ಮಾಡಿದ್ದು. ಇದು ದಾಖಲೆ. ಇದು ನೀವು ಎಂತೆಂಥ ಲಿಂಗಗಳನ್ನು ಕೇಳಿದರೂ ನನಗಂತೂ ಗೊತ್ತಿಲ್ಲ. ಉಪ್ಪಿನ ಲಿಂಗ ಕೇಳಿದ್ದು ನಾನಂತೂ ಮೊದಲು. ನಾನು ರಾಮೇಶ್ವರಕ್ಕೆ ಹೋಗಿದ್ದೇನೆ, ನಾನು ಸ್ನಾನ ಮಾಡಿದ್ದೇನೆ, ಎಲ್ಲ ಮಾಡಿದ್ದೇನೆ. ಅಲ್ಲ, ಮೊನ್ನೆ ಅಲ್ಲ, ಹಿಂದೆ ಸನ್ಯಾಸ ತೊಗೊಂಡ ಮೇಲೆ ಹೋಗಿದ್ದೇನೆ, ಪೂರ್ವಾಶ್ರಮದಲ್ಲಿ ಹೋಗಿದ್ದೇನೆ. ಗೊತ್ತೇ ಇಲ್ಲ. ಆ ಲಿಂಗವನ್ನು ನೋಡಿದ್ದೇನೆ, ಅದು ಗೊತ್ತಿಲ್ಲ, ನೆನಪಿಲ್ಲ ಈಗ. ಆದರೆ ಶಂಕರಾಚಾರ್ಯ ಮಾಡಿದ ಲಿಂಗ ಅಂತ ಗೊತ್ತಿಲ್ಲ. ಈ ಶಾಸ್ತ್ರ ಹೇಳಿದ ಮೇಲೆ ಗೊತ್ತು. ಆದರೆ ತಕ್ಷಣ ನಾವಿಲ್ಲಿ ಮಾತಾಡ್ತಾ ಇದ್ದಾಗ ನಮ್ಮ ಒಬ್ಬ ಅಲ್ಲಿಗೆ ಫೋನ್ ಮಾಡಿದ. ಯಾಕೆ ಮೊನ್ನೆ ಬರೋಗಿ ಇವರೆಲ್ಲ ಫೋನ್ ನಂಬರ್ ತೊಗೊಂಡ್ಬಂದಿದ್ದಾರೆ ಅಲ್ಲಿಂದ. ನೋಡಿ, ಈ ಥರ ಜೀವನಾಡಿಯಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಉಪ್ಪಿನ ಲಿಂಗ ಏನಾರು ಇದೆಯಾ ಅಂತ. ಅವ್ರು ಹೇಳಿದರು, ಹೌದು, ಇಲ್ಲಿ ಹಿಂದೆ ಒಂದು ಉಪ್ಪಿನ ಲಿಂಗ ಇದೆ. ನಮಗೂ ಗೊತ್ತಿಲ್ಲ, ಅದು ಶಂಕರಾಚಾರ್ಯ. ಅಲ್ಲಿ ಅರ್ಚಕರು ಹೇಳೋದು ಇದು. ಇಲ್ಲಿ ಶಂಕರಾಚಾರ್ಯ ಮಾಡಿದ್ದು ನಮಗೂ ಗೊತ್ತಿಲ್ಲ. ಆಮೇಲೆ ನಾವು ಅವ್ರಿಗೆ ಕೇಳಿದ್ವು, ಇದು ಹೇಗೆ ಸಾಧ್ಯ, ಇದು ಉಪ್ಪಿನ ಲಿಂಗವನ್ನು ಮಾಡೋದಕ್ಕೆ? ಅದು ಮತ್ತೆ ಇಷ್ಟು ವರ್ಷ ಉಳಿಯೋದು ಹೇಗೆ ಸಾಧ್ಯ? ಅರೆ ಆಯ್ತು, ಆ ಕ್ಷಣಕ್ಕೊಂದು ಉಪ್ಪಿನ ಲಿಂಗ ಮಾಡಿದ್ರು ಅಂತ ಹೇಳ್ಕೊಳ್ಳೋಣ, ಇಷ್ಟು ವರ್ಷ ಉಳಿದಿದ್ದೆ ಹೇಗೆ ಅದು ಅಂತ. ಆಗ ಅವರು ಹೇಳಿದರು, ಇಲ್ಲೆಲ್ಲ ಅದು ಉಪ್ಪಿನ ಲಿಂಗ ಅಂದರೆ ಉಪ್ಪಿನ ಗಟ್ಟಿ. ಆ ಗಟ್ಟಿಯನ್ನು ಲಿಂಗ ರೂಪದಲ್ಲಿ ಭಗವತ್ಪಾದರು ಮಾಡಿ ಅಲ್ಲಿ ಪ್ರತಿಷ್ಠೆ ಮಾಡಿದ್ದದು. ಆಗ ಅದು ಉಳಿದಕ್ಕೇನು ತೊಂದರೆ ಇಲ್ಲ, ಉಳಿದಿದೆ ಅದು. ಅಂದರೆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ಸ್ವಲ್ಪ ಜೀರ್ಣ ಆಗ್ತಾ ಬಂದಿದೆ. ಆದರೆ ಕಲ್ಲೇ ಜೀರ್ಣವಾಗುತ್ತೆ, ಇನ್ನು ಉಪ್ಪಿನ ಗಟ್ಟಿ ಜೀರ್ಣ ಆಗೋದಿಲ್ವೇ? ಸ್ವಲ್ಪ ಸ್ವಲ್ಪ ಆಗಿದೆ, ಆದರೆ ಈಗಲೂ ನಾವು ಅದನ್ನು ಕಾಣಬಹುದು. ಇದನ್ನು ಜೀವನಾಡಿ ಹೇಳುತ್ತು. ಈ ವಿಷಯವನ್ನು ಜೀವನಾಡಿ ಶಂಕರಾಚಾರ್ಯ ಬಗ್ಗೆ ಈಗ ಹೇಳ್ತಾ ಇದೆ ಸಂದರ್ಭಗಳನ್ನು. ಶಂಕರ ಭಗವತ್ಪಾದರು ಎಂಥ ಕಾರ್ಯ ಮಾಡಿದರು. ಈಗ ಸ್ತೋತ್ರ ಪಾರಾಯಣದಿಂದ ಏನು ಪ್ರಯೋಜನ ಅಂತೆಲ್ಲ ಬಹಳ ಮಂದಿ ಕೇಳ್ತಾರಲ್ಲ. ಆದರೆ ಶಂಕರಾಚಾರ್ಯ ಸ್ತೋತ್ರ ಮಾಡಿದ್ದು ಯಾಕೆ ಅಂತ ಹೇಳೋದನ್ನು ನಿಮ್ಮ ಮುಂದಕ್ಕೆ ನನಗೆ ಇಟ್ಟರೆ ಆಗ ಎಂಥವರಿಗೂ ನೀವು ಉತ್ತರ ಕೊಡ್ಬೋದು. ತಿರುಚೆಂದೂರಿನಲ್ಲಿ ಸುಬ್ರಹ್ಮಣ್ಯ ಭುಜಂಗ ಪ್ರಯಾರ ಸ್ತೋತ್ರವನ್ನು ರಚನೆ ಮಾಡಿದ್ರು ಭಗವತ್ಪಾದ ಶಂಕರರು. ಅಲ್ಲಿಗೆ ಬಂದಾಗ ಅಲ್ಲಿಯ ಪರಿಸ್ಥಿತಿ ಏನಿತ್ತು ಅಂತ ಜೀವನಾಡಿ ಹೇಳೋದು. ಇದು ಯಾವುದೇ ಗ್ರಂಥದಲ್ಲಿಲ್ಲ. ಕ್ಷಾಮ, ಮಳೆ ಇಲ್ಲದೆ ಅನೇಕ ವರ್ಷಗಳಾಗಿದೆ. ಸಿಕ್ಕಾಪಟ್ಟೆ ಕಷ್ಟಕ್ಕೊಳಗಾಗಿದ್ರು ಜನ. ಈ ಭಗವತ್ಪಾದರನು ಅದು ತೇಜಸ್ವಿ, ಭಗವತ್ಪಾದರು ತೇಜಸ್ವಿಯಾದ ವ್ಯಕ್ತಿತ್ವ. ಸಹಜವಾಗಿ ಸನ್ಯಾಸಿಗಳು ಬೇರೆ. ಹಾಗಾಗಿ ಅವರಿಗೆ ಒಂದು ಹೇಳಿಬಿಡೋಣ, ಅವರೇನಾದ್ರು ಅವರ ತಪಶಕ್ತಿಯಿಂದ ಮಳೆ ಬರುವಾಗ ಮಾಡಿದರೆ ಭಾಳ ಸಂತೋಷ ಅಂತ ಜನ ಧೋ ಅಂತ ಬಂದು ಪ್ರಾರ್ಥನೆ ಮಾಡಿಕೊಂಡ್ರು. ಭಗವತ್ಪಾದರು ಕೇಳಿಕೊಂಡ್ರು, ಆಯಿತು ಆಯಿತು ಅಂತ ಹೇಳಿದರು. ಸುಬ್ರಹ್ಮಣ್ಯ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಅದು ಸಂಸ್ಕೃತದಲ್ಲಿ ಮಾಡಲಿಲ್ಲ. ಅವರು ಮಾಡಿದ್ದು ತಮಿಳು ಭಾಷೆಯ 12 ಪದ್ಯಗಳನ್ನು. ಅದರ ಹೆಸರು ಕೂಡ ಹೇಳುತ್ತೆ, ಅದು ಜೀವನಾಡಿ ಕುಮಾರವೆಳ್ಳಂ ಅಂತ 12 ಶ್ಲೋಕಗಳಿಗೆ ಒಂದು ಹೆಸರಂತೆ ಅದು. ಆ ಸ್ತೋತ್ರದಿಂದ ಭಗವತ್ಪಾದರು ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯ ಅಲುಗಾಡಲಿಲ್ಲ. ಸುಬ್ರಹ್ಮಣ್ಯ ಗಟ್ಟಿ ಹಂಗೆ ಕೂತ. ಭಗವತ್ಪಾದರು ಯಾಕೋ ಸುಬ್ರಹ್ಮಣ್ಯ ಹೇಳಿದ್ದನ್ನು ಕೇಳ್ತಾ ಇಲ್ವಲ್ಲ ಅಂತ ಮತ್ತೆ ಯೋಚನೆ ಮಾಡಿದರು. ಯೋಚನೆ ಮಾಡಿ ಕಣ್ಣೀರು ಹಾಕ್ತಾ ಒಂದು ತೀರ್ಮಾನ ಮಾಡಿದರಂತೆ, ಮಳೆ ಬರುವ ತನಕ ನಾನು ಇಲ್ಲಿಂದ ಕದಲ್ಲಾರೆ, ನೀ ಏನು ಮಾಡ್ತೀಯ ಮಾಡು ನೋಡೋಣ ಅಂತೇಳಿ ಸುಬ್ರಹ್ಮಣ್ಯ ಸವಾಲು ಹಾಕಿ ಪ್ರಾರ್ಥನೆ ಮಾಡ್ತಾನೆ ಬಂದರು. ಆಗ ಸುಬ್ರಹ್ಮಣ್ಯ ಮಳೆ ಕರುಣಿಸಿದ, ಊರೆಲ್ಲ ಪ್ರವಾಹ. ಆಗ ಜನ ಮತ್ತೆ ಬಂದರು ಇದೇ ಸ್ವಾಮಿಗಳ ಹತ್ರ, ಶಂಕರ ಭಗವತ್ಪಾದರ ಹತ್ರ, ಸ್ವಾಮಿ ಮಳೆ ನಿಲ್ಲಿಸಿಬಿಡಿ ಸಾಕು ನಮಗೆ.
ಇಂಥ ಒಂದು ಘಟನೆ ನಡೆದಿದ್ದು ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು. ಒಂದು ಪದ್ಯದಿಂದ 12 ಪದ್ಯಗಳಿಂದ ಕುಮಾರವೆಳ್ಳ ಮರು ಸಂಸ್ಕೃತದ್ದಲ್ಲ, ತಮಿಳ್ ಪದ್ಯ, ತಮಿಳಿನ ಭಾಷೆಯಲ್ಲಿ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಅದರಲ್ಲಿ ಕೆಲವೊಂದು ಮಾತ್ರ ಈಗ ಉಳ್ಕೊಂಡಿದಂತೆ, ಎಲ್ಲವೂ ಈಗ ಸಿಗುವುದಿಲ್ಲಂತೆ. ನಮ್ಮ ಈಗಿನ ಅಲ್ಲಿ ಅರ್ಚಕರಾಗಿ ಯಾರಿದ್ದಾರೋ ಅವ್ರ ಹತ್ರ ಇದೆ, ಬಾಯಿ ಬಿಡುವುದಿಲ್ಲ. ಈಗಲೂ ಮಳೆ ಕಡಿಮೆ ಆದಾಗ ಅದೇ ಪದ್ಯಗಳನ್ನು ಹೇಳಿ ಮಳೆ ಚೆನ್ನಾಗಿ ಬರುವಂತೆ ಮಾಡುವ ಪದ್ಧತಿ ಅಲ್ಲಿ ಈಗಲೂ ಇದೆ ಅಂತೆ. ಇದು ಶಂಕರ ಭಗವತ್ಪಾದರದ್ದು ಲೋಕಕ್ಕೆ ಕೊಟ್ಟ ಉಪಕಾರ. ಓದಿ ಏನು ಶಬ್ದ ಬೇಕಾದ್ರೆ ಹಾಕಿ ನೀವು ಅಲ್ವಾ. ಅಷ್ಟೇ ಅಲ್ಲ, ಒಂದು ಸ್ತೋತ್ರದಿಂದ ಅವರು ಸ್ತುತಿ ಮಾಡಿದ್ದು ಕೂಡ ಯಾತಕ್ಕೆ ನೋಡಿ, ಜನ ಕಷ್ಟಕ್ಕೊಳಗಾಗಿದ್ದಾರೆ, ನೀರಿಗೆ ಗತಿ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಅವರು ಅದ್ರಲ್ಲಿ ಹೇಳಿದರು, ಶಂಕರ ಭಗವತ್ಪಾದರು ನಡ್ಕೊಂಡು ಬರೋ ಬರಿಗಾಲಲ್ಲಿ ಬಂದರು ಅಂತ ಹೇಳಿ, ಬಿಸಿಲು, ಆ ಮರಳು ಬೇರೆ, ಸಮುದ್ರ ತೀರ, ತೊಂದರೆ ಆಗುತ್ತೆ ಅವರಿಗೆ ಅಂತ ಪಾಪ ಜನ ಅಲ್ಲಿ ಅವರು ತಾಳೆಗರಿ, ಸಮುದ್ರ ತೀರದ ತಾಳೆ ಮರಗಳು ಜಾಸ್ತಿ ತಾನೆ, ಅದರ ಗರಿಯನ್ನು ತಂದು ಭಗವತ್ಪಾದರ ಕಾಲಿನ ಇಡೋದಕ್ಕೆ ಶುರು ಮಾಡಿದ್ರಂತೆ, ಇದರ ಮೇಲೆ ಬನ್ನಿ ತಾವು ಅಂತ. ಭಗವತ್ಪಾದರು ಒಪ್ಪಲಿಲ್ಲ ಅದನ್ನು. ಜನ ಕೇಳಿದ್ರು, ಎಲ್ಲ ಯಾಕೆ ಸ್ವಾಮಿಗಳು ಒಪ್ಪೋದಿಲ್ಲ, ಸುಡ್ತಾ ಇದೆಯಲ್ಲ ಅಂತ. ಭಗವತ್ಪಾದರು ಹೇಳಿದ್ರಂತೆ, ಅರೆ ನಿಮ್ಮ ಕಾಲು ಬರಿಗಾಲ ಇದೆ, ನಿಮಗೆ ಸುಡೋದಿಲ್ಲ, ನನಗೆ ಮಾತ್ರ ಸುಡೋದಾ? ಇಲ್ಲ, ಆಗೋದಿಲ್ಲ, ನಾನು ಬರಿಗಾಲಲ್ಲೇ ಹೋಗ್ತೇನೆ. ಆ ರೀತಿಯಲ್ಲಿ ಬರಿಗಾಲಲ್ಲಿ ಬಂದ ಭಗವತ್ಪಾದರು ಕಣ್ಣೀರು ಹಾಕ್ತಾ ಸ್ತುತಿ ಮಾಡಿದರು ಸುಬ್ರಹ್ಮಣ್ಯಂದು. ಆ ಸ್ತುತಿ ಮಳೆಯನ್ನು ಕೊಡ್ತು. ಸ್ತೋತ್ರಗಳನ್ನ ಭಗವತ್ಪಾದರ ರಚನೆ ಯಾಕೆ ಮಾಡಿದ್ರು? ಆಮೇಲೆ ಸುಬ್ರಹ್ಮಣ್ಯ ಭುಜಂಗ ಪ್ರಿಯಾರ ಸ್ತೋತ್ರ ಭಗವತ್ಪಾದರು ಬರೆದಿದ್ದು, ರಚನೆ ಮಾಡಿದ್ದಲ್ಲಿ. ಈಗ ಅದರಿಂದ ಅವರೇ ಹೇಳುವಂತೆ ಎಂಥೆಂಥ ರೋಗಗಳು, ಕುಷ್ಠ, ಇನ್ನೊಂದು ಮತ್ತೊಂದು, ಪಿಟ್ಸು, ಶುಗರು, ಎಲ್ಲ ರೋಗಗಳಿಗೂ ಕೂಡ ದಿವ್ಯ ಔಷಧ ಸುಬ್ರಹ್ಮಣ್ಯ ಭುಜಂಗ ಪ್ರಿಯಾರ ಸ್ತೋತ್ರ, ಸಂದೇಹವೇ ಇಲ್ಲ ಅದಲ್ಲಿ. ಎಷ್ಟು ಜನಕ್ಕೆ ಇವತ್ತು ಕೂಡ ಅದು ಅನುಕೂಲ ಆಗ್ತಾ ಇದೆ. ಇಷ್ಟೆಲ್ಲ ಮಾಡಿದ್ದು ಕೂಡ ತನಗೆ ಏನು ಕೇಳಲೇ ಇಲ್ಲ ಭಗವತ್ಪಾದರು. ಸುಬ್ರಹ್ಮಣ್ಯ ತತ್ವ ಅವನು ಕೇಳಲಿಲ್ಲ. ಅಲ್ಲಿಂತಲ್ಲ, ಎಲ್ಲ ಅದು ಬಂತು ಜೀವನಾಡಿಯಲ್ಲಿ. ಕನ್ಯಾಕುಮಾರಿಯಲ್ಲಿ ಜಗನ್ಮಾತೆ ಬಹಳ ಸಂತೋಷಗೊಂಡ್ಲಂತೆ. ಸಮುದ್ರರಾಜನಿಗೆ ಹೇಳಿದಂತೆ, ಮುತ್ತಿನ ಹಾರ ಕೊಡು ಅವನಿಗೆ ಅಂತ. ಭಗವತ್ಪಾದರು ಸ್ನಾನಕ್ಕೆ ಹೋಗಿದ್ದಾರೆ, ಸಮುದ್ರದಲ್ಲಿ ಒಂದು ಮುಳುಗ ಹಾಕಿದ್ರು. ಮುಳುಗ ಹಾಕಿ ಮೇಲೆ ಬರ್ತಾರೆ, ಕುತ್ತಿಗೆಯಲ್ಲಿ ಹಾರ. ಸರಿ, ಅದರ ಬಗ್ಗೆ ಭಗವತ್ಪಾದರು ಯೋಚನೆ ಮಾಡಲಿಲ್ಲ. ಮತ್ತೆ ಮುಳುಗಿದ್ರು, ಎದ್ರು, ಮತ್ತೆ 2ನೇ ಹಾರ. 132 ಅವರು ಹೇಳಿದ ಸಂಖ್ಯೆ, 132 ಹಾರ ಕುತ್ತಿಗೆಗೆ ಬಿತ್ತು, ಮುತ್ತಿನ ಹಾರ ಎಲ್ಲ ಬಿದ್ದಿದ್ದು. ಭಗವತ್ಪಾದರು ಯೋಚನೆ ಮಾಡಿದ್ರು, ಏನು ಹೀಗೆ? ಕೇಳಿದ್ರಂತೆ ನೀವು ಸಮುದ್ರಕ್ಕೆ, ಏನು ಸಮಾಚಾರ ಇದು ಅಂತ. ಇಲ್ಲ, ನಿನಗೆ ಕೊಡಬೇಕು ಅಂತದ ಜಗನ್ಮಾತೆ ಅಪ್ಪಣೆ ಆಗಿದೆ, ಅದಕ್ಕೋಸ್ಕರ ಕೊಟ್ಟೆ ನಾನು ಅಂತ ಹೇಳಿದ್ರಂತೆ. ಸಮುದ್ರರಾಜ ಹೇಳಿದ. ಭಗವತ್ಪಾದರು ಹೇಳಿದಂತೆ, ಇಲ್ಲ, ನೀನೇ ವಾಪಸ್ ತಗೋ. ಯಾಕೆ? ನಿಮಗೆ ಕೊಡ್ಲಿಕ್ಕೆ ಹೇಳಿದ್ದು ಜಗನ್ಮಾತೆ ಅಂತ ಹೇಳಿದರೆ, ಶಂಕರ ಭಗವತ್ಪಾದರು ಹೇಳಿದ್ರಂತೆ, ನಾನು ನಿನಗೆ ಕೊಡೋದು ಯಾತಕ್ಕೆ ಅಂತಂದರೆ ಕಾರಣ ಇದೆ. ಜಗನ್ಮಾತೆಗೆ ಕೊಡ್ತಿದ್ದೆ ನಾನು, ಕೊಡೋದಕ್ಕಾಗೋದಿಲ್ಲ. ಈಗ ನನಗೆ ಹಾಕಿದ್ಯಾ ನೀನು, ನನಗೆ ಹಾಕಿದ್ದನ್ನು ನಾನು ಕೊಂಡೋಗಿ ತಾಯಿಗೆ ಕೊಡೋದಕ್ಕಾಗೋದಿಲ್ಲ. ಈಗ ನೀನು ಹಾಕಮ್ಮ ಅಂತ ನಾನು ಕೊಡೋದಕ್ಕಾಗೋದಿಲ್ಲ, ಹಾಗಾಗಿ ನಿನಗೆ ಕೊಡ್ತೇನೆ, ನಾನಂತ ಹಾಕೊಳ್ಳೋದಿಲ್ಲ. ಅತ್ತವತ್ಲಾಗೆ ಅಂತ ಸಮುದ್ರಕ್ಕೆ ಹಾಕಿದ್ರಂತೆ ಅದನ್ನು. ಇದು ಶಂಕರ ಭಗವತ್ಪಾದರ ಜೀವನ. ಅದೇ ತಿರುಚಂದ್ರಿಂದ ಬರುವಾಗ ಒಬ್ಬಳು ವೃದ್ಧೆ ಮಾತೆ ಕಷ್ಟದಲ್ಲಿದ್ದು ಭಗವತ್ಪಾದನ ನೋಡಿ ಓಡ್ಕೊಂಡು ಬಂದರು. ಭಗವತ್ಪಾದರು ಅಂತ ಆಕೆ ಗೊತ್ತಿಲ್ಲ, ಸನ್ಯಾಸಿಗಳು ಯಾರೋ ಬರ್ತಾರೆ ಕಷ್ಟ ಹೇಳ್ಕೊಳ್ಳೋಣ ಅಂತ ಓಡ್ಕೊಂಡು ಬಂದರು. ಇನ್ನು ನಮ್ಮ ಜನ ಎಲ್ಲ ಕಡೆ ಮಾಡು, ದೂರ ಹೋಗು, ದೂರ ಹೋಗು, ಅಲ್ಲಿ ಹೋಗ್ಬೇಡ ನೀನು, ಅವ್ರ ಹತ್ರಕ್ಕೆ ಹೋಗಬಾರ್ದು, ಯಾಕೆ ಹೋಗ್ತೀಯ ನೀವು ಸ್ವಾಮಿಗಳ ಹತ್ರಕ್ಕೆ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಭಗವತ್ಪಾದರು ನೋಡಿದರು, ಭಗವತ್ಪಾದರ ಆ್ಯಕ್ಷನ್ ಏನಿತ್ತು ಅದಕ್ಕೆ ಹೇಳ್ತೇನೆ ನೋಡಿ. ಈಗ ಅದನ್ನು ನೋಡಿದರೆ ಭಗವತ್ಪಾದರು ನೇರ ತಾವೇ ಆ ವೃದ್ಧಿ ಹತ್ರಕ್ಕೆ ಹೋಗ್ಬಿಟ್ರು. ಹೋದವರೇ ಏನಮ್ಮ ಅಂತ ಕೇಳಿದ್ರಂತೆ. ಆಕೆ ಸಮಸ್ಯೆ ಬಗ್ಗೆ ಹೇಳಿಕೊಂಡ್ರು. ಆಗ ಭಗವತ್ಪಾದರು, ನಿನ್ನ ಕೈಯಲ್ಲಿ ತೂತಾದ ತಂಬಿಗೆ ಇದೆಯಲ್ಲ, ಅದನ್ನು ಕೊಡು ಅಂತಂದರು. ಆಕೆಗೆ ಬಹಳ ಸಂಕೋಚ. ತೂತಾದ ತಂಬಿಗೆಯನ್ನು ಕೊಡು ಅಂತ ಹೇಳ್ತಿದ್ದೆ, ನಾನು ಕೊಟ್ಟರೆ ತೂತಾದ ತಂಬಿಗೆ ಕೊಡೋದು ಹೇಗೆ ಅಂತ ಭಾಳ ಯೋಚನೆ ಮಾಡ್ತಾ ಇದ್ರು. ಭಗವತ್ಪಾದರು ಮತ್ತೆ ಎಲ್ಲ ಕೊಡೋದನ್ನ ಅಂತಂದ್ರು. ಕೊನೆ ಕೊಟ್ಟು ಕೈಯಲ್ಲಿ ಹಿಡ್ಕೊಂಡು ಸ್ವಲ್ಪ ಹೊತ್ತು ಕೈಯಲ್ಲಿ ಇಟ್ಕೊಳ್ಳಿಲ್ಲ ಭಗವತ್ಪಾದರು. ಇದನ್ನು ಅವರೇ ಹೇಳಿದ್ದು ಜೀವನಾಡಿ ಶಾಸ್ತ್ರದಲ್ಲೇ. ತಕ್ಷಣ ಮತ್ತೆ ಆಕೆ ಕೈ ಕೊಟ್ಟರು. ಜನ ಎಲ್ಲ ನೋಡ್ತಿದ್ದಾರೆ. ಕೊಟ್ಟು ತಕ್ಷಣ ಹೇಳಿದ್ರಂತೆ, ನೋಡಮ್ಮ, ನೀನೀಗ ನೇರ ಮನೆಗೆ ಹೋಗು, ನಿನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ, ಏನು ಚಿಂತೆ ಮಾಡಬೇಡ, ನೀನು ಈಗೆಲ್ಲ ಏನು ನೋಡ್ಲಿಕ್ಕೆ ಹೋಗಬೇಡ, ನೇರ ಮನೆಗೆ ಹೋಗು, ಆಮೇಲೆ ನೋಡು. ಆಕೆ ಹಾಗೆ ಮಾಡಿದ್ಲು. ಬಂದು ನೋಡ್ತಾಳೆ ಮನೆಯಲ್ಲಿ, ಅದು ಚಿನ್ನದ ತಂಬಿಗೆ.
ತೂತಾರ ತಂಬಿಗೆ ಕೊಟ್ಟಿದ್ದು ಭಗವತ್ಪಾದರು ಒಂದ್ಸರಿ ಸ್ಪರ್ಶ ಮಾಡಿ ಮತ್ತೆ ಪುನಃ ಕೊಟ್ಟಿದ್ದು ಅದು ಮತ್ತೆ ಚಿನ್ನದ ತಂಬಿಗೆ. ಜನಗಳಿಗೆ ಅವರ ಕಷ್ಟ ದೂರ ಆಗಬೇಕು ಅನ್ನೋದಕ್ಕೆ ಕನಕಧಾರಾ ಸ್ತೋತ್ರ, ಈ ರೀತಿಯ ಘಟನೆಗಳು, ಈ ತೂತು ತಂಬಿ ಘಟನೆಗಳು ಒಂದಲ್ಲ ಎರಡಲ್ಲ ಹೇಳ್ತಾನೆ ಹೋಗ್ತಾರವರು. ತನಗೆ ಒಂದು ಕೂಡ ಇಟ್ಟುಕೊಳ್ಳಿಲ್ಲ. ಸ್ತೋತ್ರ ಮಾಡಿದ್ರು ಜನಗಳಿಗೆ ಉಪಕಾರ, ಅವರಿಗೆ ಸ್ತೋತ್ರದ ಅವಶ್ಯಕತೆ ಏನಿತ್ತು? ಏನೂ ಇಲ್ಲ. ಅಂಥ ಭಗವತ್ಪಾದರ ಒಂದು ದಕ್ಷಿಣಾಮೂರ್ತಿ ಅಷ್ಟಕದಂಥ ಸ್ತೋತ್ರ ಇವತ್ತು ನಾವು ಅಭ್ಯಾಸ ಮಾಡ್ತಾ, ಇದನ್ನು ನಾವು ಬರೀ ನಮಗೆ ಮಾತ್ರ ಇಟ್ಟುಕೊಂಡ್ರೆ, ನಾವು ಅಭ್ಯಾಸ ಮಾಡ್ತೇವೆ ಅಲ್ಲಿಗೆ ಮುಗಿಯಿತು ನಮ್ಮದು ಕರ್ತವ್ಯ ಅಂತ ಕೂತ್ಕೊಂಡ್ರೆ, ನಿಮಗೆ ದಕ್ಷಿಣಾಮೂರ್ತಿಯದ್ದಾಗಲಿ ಅಥವಾ ಭಗವತ್ಪಾದರದ್ದಾಗಲಿ ಅನುಗ್ರಹ ವಿಶೇಷ ಆಗಬಹುದು ಅಂತ ನಂಬಿಕೆ ಬಂದರೆ ಸಂತೋಷ. ಇಲ್ಲ, ಇದು ಎಲ್ರಿಗೂ ಉಪಕಾರಕ್ಕೋಸ್ಕರ ಕೊಟ್ಟಂತಹದ್ದು ಅಂತ ಭಗವತ್ಪಾದರ ಒಂದು ಬಗ್ಗೆ ನಿಮಗೆ ಮನಸ್ಸಿಗೆ ಬಂತು ಅಂತಂದರೆ, ಆಗ ನಾವೆಲ್ಲರೂ ಕೂಡ ಈ ಕ್ಷಣದಿಂದಲೇ ಎಲ್ಲರಿಗೂ ಹೇಳುವಂಥ ಕೆಲಸವನ್ನು ಮಗ 10 ಶ್ಲೋಕ ಇನ್ನಿರೋ ದಿವಸಗಳಲ್ಲಿ ಸಾವಿರಾರು ಜನಕ್ಕೆ ನಾವು ಹೇಳಿಕೊಡ್ಬೋದು, ಏನು ಅಭ್ಯಂತರ ಇಲ್ಲ. ಅವ್ರು ನೋಡಿ ಹೇಳ್ಕೊಳ್ತಾರೆ, ಆಮೇಲೆ ಮತ್ತೆ ಅಭ್ಯಾಸ ಮಾಡಿಕೊಳ್ತಾರೆ, ನಮ್ಮೊಟ್ಟಿಗೆ ಸೇರಿಕೊಳ್ತಾರೆ. ಒಂದು ಬಾರಿ ಇಂಥ ಸ್ತೋತ್ರವನ್ನು ಹೇಳಿದರೂ ಕೂಡ ಎಷ್ಟೆಷ್ಟೋ ಜನ್ಮಗಳ ಕರ್ಮ ಸವೆದು ಹೋಗುತ್ತೆ ಅನ್ನೋದು ಸಂದೇಹ ಇಲ್ಲ. ಈ ಅಭಿಯಾನದ ಒಂದು ವೈಶಿಷ್ಟ್ಯವೇ ಅದು. ಕೇವಲ ನಾವಷ್ಟೇ ಕೂತು ಮಾಡೋದಾದರೆ ಅಭಿಯಾನ ಏನು ಪ್ರಯೋಜನಕ್ಕೆ ಬಂತು? ಜನಕ್ಕೆ ತಲುಪೋದು ಯಾವಾಗ, ಹೇಗೆ ತಲುಪಿಸೋದು? ಆ ಕರ್ತವ್ಯ ನಾವು ಮಾಡಿ ಸಾರ್ಥಕತೆಯನ್ನು ಪಡಿಬೇಕಲ್ವೇ? ಆ ದೃಷ್ಟಿಯಿಂದ ಈ ಅಭಿಯಾನವನ್ನು ನಾವು ಯೋಚನೆ ಮಾಡಿರೋದ್ರಿಂದ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿ ನಾವು ಪಾರಾಯಣ ಮಾಡೋದಷ್ಟೇ ಅಲ್ಲ, ಇಡೀ ನಮ್ಮ ಬೆಂಗಳೂರು ಮಹಾನಗರ ಜವಾಬ್ದಾರಿ ನಮ್ಮದೇ ಅಂತ ನಾವೆಲ್ಲರೂ ತಿಳ್ಕೊಳ್ಬೇಕು.